ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಶ್ರೀಯುತ ಶಾಂತಾರಾಮ್ ಸಿದ್ದಿಯವರು 3ನೇ ತಾರೀಕಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವತ್ತು ಅವರ ನುಡಿಗಳಿಗಾಗಿ ಸಮಯವನ್ನು ಮೀಸಲಿಟ್ಟು ಇವತ್ತು ನಮಗೆಲ್ಲರಿಗೂ ಸಹಿತ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ವರ್ಗದವರು ಸಹ ನಮಗೆ ಶುಭಾಶಯಗಳನ್ನು ನೀಡಿದ್ದಾರೆ. ಆತ್ಮೀಯ ಬಂಧುಗಳೇ, ಇವತ್ತು ಪರಮ ಪೂಜ್ಯ ಸ್ವಾಮೀಜಿಯವರ ಪಾದ ಸ್ಪರ್ಶದಿಂದ ಯಲ್ಲಾಪುರ ಮತ್ತೊಮ್ಮೆ ಪೂಜಿತವಾಗಿದೆ. ಈಗ ನಾವುಗಳು ಪರಮ ಪೂಜ್ಯರ ಆಶೀರ್ವಚನವನ್ನು ಕೇಳುವುದರ ಮುಖಾಂತರ ನಮ್ಮ ಹೃದಯ ಮನಸ್ಸುಗಳನ್ನು ಸಹ ಪವಿತ್ರವನ್ನಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಪರಮ ಪೂಜ್ಯರಿಗಾಗಿ ಸಮಯವನ್ನು ನೀಡಿದ್ದಾರೆ. ಪಂಚರತ್ನಾಖ್ಯಮೇವ ಶುದ್ಧಪಟ್ಟೆ ತಸ್ಯ ಪ್ರಸನ್ನೋ ಭಗವಾನ್ ಶಾಸ್ತ್ರೇ ವಸ್ತು ಮನಸ್ಸು. ಈಗ 7 ಗಂಟೆ 5 ನಿಮಿಷ ಆಗಿದೆ. ಇವುಗಳಿಂದ ವಾಚ್ ಮಾಡ್ಬೋದು, ನಂಬಿಡ್ಬೋದು. ಎಲ್ಲರೂ ಸೇರಿದಾಗ ಆ ಸಮಯ ಓಡಿದೆ ಗೊತ್ತಾಗಲಿಲ್ಲ. ನಾವು ಬಹಳ ದೂರದಿಂದ ಬೆಂಗಳೂರಿಂದ ಇದುವರೆಗೆ ಬಂದಿದ್ದೇವೆ. ಭಾಳ ಅತ್ಯುತ್ತಮ ಕಾರ್ಯಕ್ರಮ ಅಂತ ಕೇಳ್ಪಟ್ಟು ಭಾಳ ಉತ್ಸುಕತೆಯಿಂದ ಇಲ್ಲಿವರೆಗೆ ಓಡಿ ಬಂದದ್ದು. ಭಾಳ ಕಡೆ ಭಾಷಣಗಳನ್ನು, ಪ್ರವಚನಗಳನ್ನು, ಆಶೀರ್ವಚನಗಳನ್ನು ನಾವು ಮಾಡಿದ್ದೇವೆ. ಎಲ್ಲ ಕಡೆ ಮಾಡಿದರೂ ಕೂಡ ಯಲ್ಲಾಪುರದಲ್ಲಿ ಮಾಡೇ ಇರಲಿಲ್ಲ. ಯಲ್ಲಾಪುರಕ್ಕೆ ಮೊಟ್ಟ ದಾರಿಗೆ ನಾವು ಬಂದು ಮಾತಾಡ್ತಾ ಇದ್ದೇವೆ. ಯಲ್ಲಾಪುರದಲ್ಲಿ ಮಾತಾಡಿದರೆ ಎಲ್ಲ ಪುರಗಳಲ್ಲೂ ಮಾತಾಡಿದಷ್ಟು ಶಕ್ತಿ ಬರ್ತದೆ. ಹಾಗಾಗಿ ಇದು ಯಲ್ಲಾಪುರ. ಕರಾವಳಿ ತೀರದವರೆಲ್ಲರೂ ಬುದ್ಧಿವಂತರು ಅಂತೇಳಿ ಹೇಳ್ತಾರೆ. ದಕ್ಷಿಣ ಕನ್ನಡ ಮಂಗಳೂರಿನಿಂದ ಹಿಡಿದು ಈ ಯಲ್ಲಾಪುರದವರೆಗೆ ಬುದ್ಧಿವಂತರಾಗಲಿಕ್ಕೆ ಕಾರಣ ಏನು ಅಂತಂದರೆ, ಬಹಳಷ್ಟು ಜನ ಹೇಳು ನೀನು ತಲೆ ತಿಂದವರು. ನೀನು ತಲೆ ತಿನ್ನೋದ್ರಿಂದ ಬುದ್ಧಿವಂತರಾಗ್ತಾರಲ್ಲ, ನಿಮ್ಮನ್ನು ಬುದ್ಧಿವಂತರು ಮಾಡಿದ್ದು ಯಕ್ಷಗಾನ ಅನ್ನುವಂಥ ಒಂದು ಅತ್ಯದ್ಭುತವಾದಂಥ ಒಂದು ಕಾರ್ಯ. ಆಗಲೇ ಪ್ರಮೋದ್ ಹೆಗ್ಡೆಯವರು ಒಂದು ಮಾತು ಹೇಳಿದರು. ಯಕ್ಷಗಾನವನ್ನು ಯಾರು ನೋಡ್ತಾರೆಯೋ, ಯಕ್ಷಗಾನದಲ್ಲಿ ಯಾರು ಭಾಗವಹಿಸ್ತಾರೋ ಅವರ ಮನೆಯಲ್ಲಿ ತನ್ನಷ್ಟಕ್ಕೆ ಸಂಸ್ಕಾರ, ಸಂಸ್ಕೃತಿ ಬೆಳೆಯುತ್ತೆ ಅಂತ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದೀರಿ. ವೇದಿಕೆಯೂ ಸಹ ಭಾಳ ಪ್ರಬುದ್ಧವಾಗಿರ್ತಕ್ಕಂಥ ವೇದಿಕೆ. ನಾನು ಪ್ರಸಾದ್ ಹತ್ರ ಹೇಳಿದ್ದೆ, ಸುಮಾರು 50 ನಿಮಿಷ ನಾನು ಈಗ ಇಳಿತಾ GST ಟ್ಯಾಕ್ಸ್ ಇಲ್ಲದಂಗೆ ಇಳಿತಾ ಇದೆ ಸಮಯ ಕೂಡ. ಎಲ್ಲರೂ ಭಾಳ 2 ನಿಮಿಷದಲ್ಲಿ ಮಾಡಿ ಮುಗಿಸಿದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಹರಿಪ್ರಕಾಶ್ ಕೋಣೆಮನೆಯವರು ನನಗೆ ಬಹಳ ಹಳೆಯ ಆತ್ಮೀಯತೆ. ಅವರು ದಿಗ್ವಿಜಯ ಟಿವಿಯನ್ನು ಸಾರಥ್ಯ ಹಿಡ್ಕೊಂಡಾಗಲೇ ಅವರಲ್ಲೊಂದು ತುಡಿತ ಇತ್ತು, ಈ ದೇಶದ ಸಂಸ್ಕೃತಿಯನ್ನು ಆ ಟಿ ವಿ ಮುಖಾಂತರ ಬಿಂಬಿಸಬೇಕು ಅಂತ. ಹಾಗಾಗಿ ನಮ್ಮನ್ನು ಕರೆದು 2 ಕಾರ್ಯಕ್ರಮ, ವಿದ್ವತ್ ಭಾರತ ಮತ್ತು ಸ್ವಸ್ಥ ಭಾರತ ಅಂಥೇಳಿ ಅವರು ನಮ್ಮ ಮುಖಾಂತರ ಕಾರ್ಯಕ್ರಮವನ್ನು ಮಾಡಿಸಿದ್ರು. ಹಾಗೆ ನಾಗರಾಜ ನಾಯಕರು ಈ ಭಾಗದಲ್ಲಿ ಅತ್ಯುತ್ತಮವಾಗಿರತಕ್ಕಂತಹ ನ್ಯಾಯವಾದಿಗಳು ಸಹ ನಿಮಗೆ ಗೊತ್ತಿದೆ. ಹಾಗೆ ಶಾಂತರಾಮ್ ಶೆಟ್ಟರು ಇತ್ಯಾದಿ ಎಲ್ಲರೂ ಸಹ ಈ ವೇದಿಕೆಯಲ್ಲಿದ್ದರು. ನಾವು ಮಾತಾಡಿದೆ ಅಂತ ಇಟ್ಕೊಂಡಿದ್ದೇವೆ. ಸಂಕಲ್ಪ ಈ ಹೆಸರು ಭಾಳ ಪ್ರಾಚೀನ. ಜಗತ್ತಿನಲ್ಲಿ ಇಷ್ಟು ಪ್ರಾಚೀನವಾದ ಹೆಸರೇ ಇಲ್ಲ. ಆಶ್ಚರ್ಯ ಆಗ್ಬೋದು ಪ್ರಮೋದರಾವ್ಗೆ ಈ ಒಂದು ಮನಸ್ಸಿನಲ್ಲಿ ಹೇಗೆ ಬಂದಿರ್ಬೋದು, ಈ ಹೆಸರಿರಬೇಕು, ಯಾರು ಮೊದಲು ಸಂಕಲ್ಪ ಮಾಡಿದವರು
ಅಂತ ಹೇಳಿದರೆ, ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಆದಿಶಕ್ತಿ ಮಹಾಮಾಯೆ ಆ ದೇವಿ ಮೊದಲನೇ ಸಂಕಲ್ಪ ಮಾಡಿ ಅವಳಿಂದ ಹುಟ್ಟಿರ್ತಕ್ಕಂತಹ 3 ಎಲಿಮೆಂಟ್ಸ್, ಪ್ರೋಟಾನ್, ನ್ಯೂಟ್ರಾನ್ ಆ್ಯಂಡ್ ಎಲೆಕ್ಟ್ರಾನ್. ಜಗತ್ತು ಸೃಷ್ಟಿಯಾಗಿದ್ದು ಆಟಮಿಂದ ಏನು ಹೇಳಿದಾರೋ ಅದೇ ಆಟಮು ನಮ್ಮ ಭಾಷೆಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅಂತೇಳಿ ಪ್ರಾರಂಭ ಮಾಡಿದ್ರು. ನಿಮಗೆ ಆಟಮ್ ಸ್ಟ್ರಕ್ಚರ್ ಗೊತ್ತಿದೆ. ಪ್ರೋಟಾನ್ ಜೊತೆಯಲ್ಲಿ ನ್ಯೂಟ್ರಾನ್ ಇರ್ತದೆ, ಅದಕ್ಕೆ ಸುತ್ತ ಎಲೆಕ್ಟ್ರಾನ್ ಸುತ್ತಾ ಇರ್ತದೆ. ಎಲೆಕ್ಟ್ರಾನ್ ಅನ್ನುವಂಥದ್ದು ಋಣಾತ್ಮಕವಾಗಿರ್ತಕ್ಕಂಥ ಒಂದು ಎಲಿಮೆಂಟ್, ಅಂದರೆ ಅದು ಲಯ ಅಂತ. ಇದು ಅದೇ ಥರದಲ್ಲಿ ವ್ಯಾಸರು ಬಿಂಬಿಸ್ತಾರೆ ನೋಡಿ. ದೇವಿ ಮಹಾತ್ಮೆ ಯಕ್ಷಗಾನ ನೀವೆಲ್ಲ ನೋಡಿದ್ದೀರಿ. ಅದು ಕಥೆ ಅಷ್ಟೇ ಅಲ್ಲ, ಈ ಸೃಷ್ಟಿಯಲ್ಲಿ ಆಟಮ್ ಉತ್ಪತ್ತಿಯಾಗಿ ಹೇಗೆ ಅನ್ನೋದನ್ನು ವ್ಯಾಸರು ಬರೆದದ್ದು. ಪ್ರೋಟಾನ್ ವಿಷ್ಣು, ನ್ಯೂಟ್ರಾನ್ ಅದರ ಜೊತೆಯಲ್ಲಿ ಸೇರಿದಂಥ ಬ್ರಹ್ಮ, ಅದಕ್ಕೆ ಸುತ್ತುವರೆದದ್ದು ಲಯಕರ್ತನಾದಂಥ ಶಿವ, ಅದು ಎಲೆಕ್ಟ್ರಾನ್. ಇದು ಸೇರಿ ಆಟಮ್ ಆಯಿತು. ಅಲ್ಲಿಂದ ಸೃಷ್ಟಿ ಬೆಳೀತಾ ಬಂತು. ಈ ಸಂಕಲ್ಪ ಮಾಡಿದಾಗ ಎರಡನೇ ಸಂಕಲ್ಪ ಮಾಡಿದ್ದು ನಾರಾಯಣ. ಯಾವಾಗ ಈ ದೇವಿ ಅವನೊಳಗಡೆ ಸೇರಿ ಮಹಾಮಾಯ ಶಕ್ತಿಯಾಗಿ ಯೋಗ ನಿದ್ರೆಯಲ್ಲಿ ಮಲಗಿಸಿದಾಗ ಅವಳು ನಾರಾಯಣಿಗೆ ಅಂತ ಹೇಳ್ತಾರೆ, ನಿಮ್ಮ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ಏಕೈಕ ಪುಷ್ಪ ಅದು ಪದ್ಮ. ಆ ಪದ್ಮದ ದಂಟನ್ನು ನಿನ್ನ ನಾಭಿಯಲ್ಲಿ ಇಟ್ಕೊಂಡು ಬ್ರಹ್ಮನನ್ನು ಹೊರಗೆ ತೆಗೆಯುತ್ತೆ. ಆ ಕಥೆ ತುಂಬ ಇದೆ, ನಾನು ಅದು ವಿವರಿಸಲಿಕ್ಕೆ ಹೋಗುವುದಿಲ್ಲ. ಆ ಬ್ರಹ್ಮ ಹೊರಗೆ ಬಂದ ಮೇಲೆ ಪದ್ಮದ ಮೇಲೆ ಕುಳಿತಂತಹ ಬ್ರಹ್ಮ 3ನೇ ಸಂಕಲ್ಪವನ್ನು ಮಾಡ್ತಾರೆ. ಏನು ಅಂತಂದರೆ, ಸೃಷ್ಟಿಯನ್ನು ಮಾಡೋದು ಹೇಗೆ ಅಂತ. ಸುಮಾರು 50 ವರ್ಷಗಳ ಕಾಲ ಬ್ರಹ್ಮಂದು 50 ವರ್ಷಗಳ ಕಾಲ ಬರೀ ಪದ್ಮದ ಮೇಲೆ ಸಂಕಲ್ಪದಲ್ಲೇ ಕಳೆದಂಥವ್ರು. ಅದಕ್ಕೆ ಪದ್ಮಕಲ್ಪ ಅಂತ ಹೆಸರು. ನೋಡಿ ಹೇಗಿದೆ, 50 ವರ್ಷ ಅಂತಂದರೆ ಬ್ರಹ್ಮನದ್ದು. ಬ್ರಹ್ಮನಿಗೆ 1 ದಿವಸ ಅಂತಂದರೆ ನಮ್ಮಗಳದು 864 ಕೋಟಿ ವರ್ಷ ಆದರೆ 1 ದಿನ ಬ್ರಹ್ಮನಿಗೆ. ನಮಗೆ 864 ಕೋಟಿ ವರ್ಷ ಆದರೆ ಬ್ರಹ್ಮನಿಗೆ 1 ದಿನ. ಅಂಥದ್ದು 365 ದಿನ ಆಗ್ತದೆ. ಅಲ್ಲಿಗೆ ಎಷ್ಟು ಕೋಟಿಯಾಗಿ ಬಿಡಬೇಕಾಗ್ತದೆ. ಅಂಥದ್ದು 50 ಪದ್ಮದ ಮೇಲೆ ಕಳೆದ್ರಿಂದ ಅದಕ್ಕೆ ಪದ್ಮಕಲ್ಪ ಅಂತ ಹೆಸರು. ಅದಾದ ಮೇಲೆ ಹಿರಣ್ಯಾಕ್ಷ ಹುಟ್ಟಿದ್ದ. ಆ ಸಂದರ್ಭದಲ್ಲಿ ಇದೇ ವಿಷ್ಣುವಿನಿಂದ ಶ್ವೇತವರಾಹ ಅವತಾರ ಆಗಿದೆ. ಆ ಶ್ವೇತವರಾಹ ಅವತಾರ ಆಗುವ ಸಂದರ್ಭದಲ್ಲಿ ಬ್ರಹ್ಮ ಮಾಡಿದಂಥ ಸಂಕಲ್ಪದಿಂದ ಒಂದೇ ಸೃಷ್ಟಿ ಮಾಡಿದ್ದಾರೆ. ನೀವು ಕೇಳ್ತೀವಿ ಸಂಕಲ್ಪ, ನೀವು ಪೂಜೆ ಮಾಡುವಾಗ ಸಂಕಲ್ಪ ಮಾಡ್ತೀವಿ. ಆ ಸಂಕಲ್ಪ ಮಾಡುವಾಗಲೂ ಕೂಡ ಶ್ವೇತವರಾಹ ಕಲ್ಪೆ ದ್ವಿತೀಯ ಪರಾರ್ಧೆ ಅಂತ ಹೇಳ್ತಾರೆ. ಆ ಶ್ವೇತವರಾಹ ಕಲ್ಪದಲ್ಲಿ ಮಾಡಿರ್ತಕ್ಕಂಥ ಬ್ರಹ್ಮನ ಸಂಕಲ್ಪದಿಂದ 10 ರೂಪದ ಸೃಷ್ಟಿಗಳಾಯಿತು. ಆ 10 ರೂಪದ ಸೃಷ್ಟಿಯಲ್ಲಿ 9ನೇ ಸೃಷ್ಟಿಯೇ ಮನುಷ್ಯ. ಈ 9ನೇ ಸೃಷ್ಟಿ ಆಗುವಾಗ ಅವನ ದೇಹದಿಂದ 2 ರೂಪ ಹೊರಗಿಟ್ಟಂತೆ. ಕ ಅಂದರೆ ಬ್ರಹ್ಮನ ದೇಹ, ಯ ಅಂದರೆ ವಿಭಾಗ ಅಂತ. ಕಾಯ ಅಂದರೆ ಆ ದೇಹ, ಬ್ರಹ್ಮನ ದೇಹದಿಂದ ವಿಭಾಗವಾಗಿ ಬಂದದ್ದು 2 ರೂಪ. ಅದು ಸ್ವಯಂಭುವ ಮತ್ತು ಶತರೂಪ ದೇವಿ. ಇದು ಜಗತ್ತಿನಲ್ಲಿ ಮೊಟ್ಟ ಮೊದಲು ಹುಟ್ಟಿದಂಥ 2 ಮನುಷ್ಯ ರೂಪಿಯ ಪ್ರಾಣಿ. ಈ ಸ್ವಯಂಭುವ ಹುಟ್ಟಿದ್ರಿಂದ ಅಲ್ಲಿಂದಲೇ ಮನ್ವಂತರ ಸ್ವಯಂಭುವ ಮನ್ವಂತರ ಅಂತ ಕರೀತಾರೆ. ಹೇಗಿದೆ ಇಷ್ಟು ಪ್ರಾಚೀನದ ಕಥೆಯನ್ನು ಬರೆದದ್ದು ದೇಶ. ಕೋಟ್ಯಾಂತರ ವರ್ಷಗಳ ಹಿಂದಿನ ಹಿಸ್ಟ್ರಿಯನ್ನು ಬರೆದಂಥ ದೇಶ ಜಗತ್ತಿನಲ್ಲಿದ್ದರೆ ಅದು ಭಾರತ ಅನ್ನೋದನ್ನು ಒಳ್ಳೆಯದಕ್ಕೆ. ಏನು ಸಂಕಲ್ಪ, ಬಹಳ ಉತ್ತಮವಾಗಿರ್ತಕ್ಕಂಥ ಹೆಸರು ಅಂತ ಹೇಳಿದ್ರು. ನೀವು ಪೂಜೆಗೆ ಕೂತಾಗ ಕೂಡ ನಿಮ್ಮಲ್ಲಿ ಅಕ್ಷತೆ ಕೊಟ್ಟುಬಿಟ್ಟು ಸಂಕಲ್ಪ ಮಾಡಿ ಅಂತ ಹೇಳ್ತಾರೆ. ಏನು ಅಂತಂದರೆ
ಇಂಥ ಸಂದರ್ಭದಲ್ಲಿ ಇಂಥ ದಿವಸ ಇಂಥ ನಕ್ಷತ್ರದಿಂದ ಇಂಥ ರಾಶಿಯಲ್ಲಿ ಹುಟ್ಟಿದಂಥ ಇಂಥ ವ್ಯಕ್ತಿ ನಿನ್ನನ್ನು ಇವತ್ತು ಸ್ತುತಿಸ್ತಾ ಇದ್ದೇನೆ ಎನ್ನುವಂಥ ಒಂದು ಮನಸ್ಸೋ ಇಚ್ಛೆಯ ಒಂದು ಘೋಷಣೆಯನ್ನು ಸಂಕಲ್ಪ ಅಂತ ಕರೀತಾರೆ. ಇಡೀ ಸಮುದಾಯವನ್ನು ಸೇರಿದಂಥದ್ದು ಎಲ್ಲರನ್ನು ಸೇರಿಸಿಕೊಳ್ಳೋದಕ್ಕೆ ಸಂಸ್ಕೃತದಲ್ಲಿ ಸಮ್ ಅಂತ ಹೆಸರು. ಕಲ್ಪ ಅನ್ನುವಂಥದ್ದು ಅದಕ್ಕೆ ಒಂದು ರೂಪುರೇಷೆಗಳನ್ನು ತಂದು ಅದನ್ನು ನಿಯೋಜಿಸ್ತಕ್ಕಂಥದ್ದಕ್ಕೆ ಕಲ್ಪ ಅಂತ ಹೆಸರು. ಸಾಮಾನ್ಯವಾಗಿ ಈ ದೇಹದಿಂದ ಆಗ್ತಕ್ಕಂಥ ಈ ನಿಯೋಜನೆಯ ಕೆಲಸಕ್ಕೆ ಕಾಯಕಲ್ಪ ಅಂತ ಹೇಳ್ತಾರೆ. ಕಾಯಕಲ್ಪ ಹೆಸರು ಕೇಳಿದೆ. ಈ ಕಾಯಕಲ್ಪಕ್ಕೆ ಮನಸ್ಸಿನಿಂದ ಸೇರಿ ಆದಂಥ ಕಾಯಕಲ್ಪಕ್ಕೆ ಸಂಕಲ್ಪ ನೋಡಿ, ಎಂಥ ಮೀನಿಂಗ್ ಇದೆ ಇದಕ್ಕೆ. ಅದರಲ್ಲೂ ಕೂಡ ಪ್ರಮೋದರಾಯರ ಬಗ್ಗೆ ನಾವು ಸ್ವಲ್ಪ ಕೇಳಿದ್ದೇವೆ ಅಷ್ಟೇ, ಜಾಸ್ತಿ ಕೇಳಿಲ್ಲ. ಇವತ್ತಿಗೂ ಸಹ ನಮ್ಮ ಕರ್ನಾಟಕದ ಹಿಸ್ಟ್ರಿಯನ್ನು ನೋಡಿದಾಗ ರಾಮಕೃಷ್ಣ ಹೆಗಡೆಯವರನ್ನು ನಾವು ಮರೆಯದೇ ಇದ್ದಂತಹ ಒಬ್ಬ ಮುಖ್ಯಮಂತ್ರಿ. ಇವತ್ತಿಗೂ ಅವ್ರನ್ನ ನೆನಪಿಸ್ಕೊಳ್ತೇವೆ. ಆ ರಾಮಕೃಷ್ಣ ಹೆಗಡೆಯವರ ಜೊತೆಯಲ್ಲಿ ಒಡನಾಡಿಯಾಗಿದ್ದು ರಾಜಕೀಯದಲ್ಲಿ ಸರ್ವ ಜನಾಂಗದ ಜೊತೆಯಲ್ಲಿ ಬೆರೆತು ಎಲ್ಲರಿಗೂ ಬೇಕಾದಂಥವರು ಪ್ರಮೋದ್ ಹೆಗಡೆಯವರಾಗಿದ್ದರು ಅನ್ನೋದನ್ನು ನಾವು ಕೇಳ್ಕೊಳ್ತೇವೆ. ಬಹಳಷ್ಟು ಜನ ರಾಜಕಾರಣಕ್ಕೆ ಬರೋದೇ ಖರ್ಚು ಮಾಡೋದೇ ಜನರನ್ನು ಗಳಿಸೋದಕ್ಕೆ, ಆಮೇಲೆ ಅವರಿಂದ ಓಟ್ ಪಡೆಯೋದಕ್ಕೆ. ಇದು ನಾವು ತಾನು ರಾಜಕಾರಣದಲ್ಲಿ ಪ್ರತಿನಿಧಿ ಆಗದಿದ್ದರೂ ಕೂಡ ಸಮಾಜದ ಜೊತೆಯಲ್ಲಿ ಸೇರಿ ಇನ್ನೂ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಪ್ರಮೋದ್ ಹೆಗಡೆ ಅವರು ಜನಪ್ರತಿನಿಧಿ ಆಗದಿದ್ದರೂ ಕೂಡ ಜನಗಳ ನಿಧಿಯಾಗಿ ಇವತ್ತಿಗೂ ಇದ್ದಾರೆ, ಯಾವತ್ತಿಗೂ ಇರ್ತಾರೆ ಅನ್ನೋದು ಅದು ವಿಶೇಷ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖದುಃಖೇಶ ತಥಾ ಮಾನಾಪಮಾನಯೋ. ಕೃಷ್ಣ ಹೇಳಿದ ಮಾತು. ಯಾರೇ ಆಗಲಿ ಕೇಳೋದು ದೇವರ ಹತ್ರ ಏನು? ಸಂತೋಷ ಕೊಡುವಂತ, ನನಗೆ ಒಂದಿಷ್ಟು ನೆಮ್ಮದಿ ಕೊಡುವಂತ. ಯಾರು ಹೋಗ್ಬಿಟ್ಟು ನನಗೆ ತುಂಬ ಸಂತೋಷ ಆಗಿದೆ ಒಂದು ದುಃಖ ಕೊಡುವ ದೇವರ ಹತ್ರ ಅಂತ ಯಾರು ಕೇಳೋದೇ ಇಲ್ಲ. ಆ ಸಂತೋಷದ ಇನ್ನೊಂದು ಸುಖಕ್ಕೆ ಮೋದ ಅಂತ ಹೆಸರು. ಆ ಮೋದವನ್ನು ಯಾವಾಗ ಕೊಡೋನು ಯಾರು ಅಂತಂದ್ರೆ ಗಣಪತಿ ಅಂತ. ಹಾಗಾಗಿ ಅವನಿಗೆ ಪ್ರಮೋದ ಅಂತ ಹೆಸರು. ಯಾವತ್ತಿಗೂ ಸಂತೋಷ ಕೊಡ. ಆ ಸಂತೋಷ ಜಾಸ್ತಿ ಸಿಕ್ಕಿದಾಗ ಕೃಷ್ಣ ಹೇಳಿದ ಜಿತಾತ್ಮನಃ ಪ್ರಶಾಂತಸ್ಯ, ನಿನಗೆ ನಿಜವಾದ ಸಂತೋಷ ಸಿಕ್ಕಿದೆ ಅಂತ ಆದಾಗ ಪ್ರಶಾಂತ ಅನ್ನೋದು ಕೂಡ ಸಿಗ್ತದೆ ಅಂತ. ಹಾಗಾಗಿ ಸುಮಾರು ವರ್ಷದ ಹಿಂದೆ ಪ್ರಶಾಂತನು ಕೂಡ ಈ ಪ್ರಮೋದನಿಗೆ ಸಿಕ್ಕಿಯಾಗಿದೆ. ಈ ಪ್ರಶಾಂತತೆ ಬಂದಾಗ ಮಾಡಿದ ಕೆಲಸ ಎಲ್ಲವೂ ಯಶಸ್ವಿಯಾದಾಗ ಕೃಷ್ಣನ ಪ್ರಸಾದ ಅನ್ನೋದು ಕೂಡ ಸಿಗ್ತದೆ ಅಂತ. ಹಾಗಾಗಿ ಪ್ರಮೋದನ ಜೊತೆಗೆ ಪ್ರಶಾಂತವೂ ಸಿಕ್ತು, ಪ್ರಸಾದವೂ ಸಿಕ್ಕಿದ್ರಿಂದ ಅದನ್ನು ಜನರಿಗೆ ಹಂಚತಕ್ಕಂಥ ಸಂಕಲ್ಪವನ್ನು ಪ್ರಮೋದರಾವ್ ಮಾಡಿ 39 ವರ್ಷಗಳನ್ನು ಸಾಗಿಸ್ತಾ ಬರ್ತಾ ಇದೆ. ಇದರಲ್ಲಿ ತೋಟ ಮಾಡ್ತೇವೆ, ತೋಟ ಮಾಡಿ ಬೆಳೆಯೋದನ್ನು ಮಾಡ್ತೇವೆ. ಮರಗಳು ಬೆಳೆದು ತೋಟ ಆಗುವಾಗ ನಮಗೂ ಕೂಡ ವಯಸ್ಸಾಗ್ತದೆ. ವಯಸ್ಸಾದಾಗ ಆ ತೋಟ ಫಲ ಕೊಡುವಾಗ ಬಹಳ ಸಂತೋಷ ಕೊಡ್ತದೆ. ಹಾಗೆ ಪ್ರಮೋದ ಹೆಗಡೆಯವರಿಗೆ ತಾನು ಮಾಡಿದಂಥ ಈ ತೋಟ ಅದು ಫಲ ಕೊಟ್ಟದ್ದು ಹೇಗೆ ಅಂತಂದರೆ, ತನ್ನ ಮಕ್ಕಳು ಬಹಳ ಸಂತುಷ್ಟವಾಗಿ ಇದನ್ನು ನಡೆಸ್ಕೊಂಡು ಮಾಡ್ತಾ ಇದ್ದಾರಲ್ಲ, ಈಗ ಅವರಿಗೆ ಸಾರ್ಥಕತೆ ಅಂತ ಅನಿಸೋದ್ರ ಜೊತೆಯಲ್ಲಿ ಮಕ್ಕಳು ಇಂಥದ್ದು ಸಿಕ್ಕಿದ್ದಾರೆ ಅನ್ನುವಂಥ ಆಸ್ತಿಗೆ ಅವರು ಖುಷಿ ಪಡ್ತಕ್ಕಂಥದ್ದಾಗುತ್ತೆ. ಅದ್ರ ಜೊತೆಯಲ್ಲಿ ಕೃಷ್ಣ ಅವರ ಮಾತನ್ನು ಭಗವದ್ಗೀತೆಯಲ್ಲಿ ಹೇಳಿದ, ಜೀವನ ನಾನು ಕೊಟ್ಟಿದ್ದೇನಲ್ಲ, ಆ ಜೀವನದಲ್ಲಿ 120 ವರ್ಷಗಳನ್ನು ನೀವು ಕೊಟ್ಟಿದ್ದೆ. 120 ವರ್ಷದಲ್ಲಿ 2 ಸೈಕಲ್ ನಿಮಗೆ ಸಂವತ್ಸರ ಆಗ್ತದೆ. 60 + 60. ಒಂದು 60 ಸಂವತ್ಸರ ಆದ ಮೇಲೆ ಒಂದು ಶಾಂತಿ ಅಂತ ಮಾಡ್ತಾರೆ. ನಿಮಗೆ ಗೊತ್ತಿರಲಿ 60ರ ಶಾಂತಿ ಅಂತ.
ಅದು ಯಾಕೆ ಮಾಡೋದಂದರೆ ದೇವರು ಕೊಟ್ಟಂಥ ಅಷ್ಟೂ ಸಂವತ್ಸರಗಳನ್ನು ನಾನು ಮುಗಿಸಿದ್ದೇನೆ, ನನ್ನದೆಲ್ಲರೂ ನಿವೃತ್ತಿಯಾಗಿದೆ, ಇನ್ನು ಉಳಿದ 60 ವರ್ಷ ನಾನು ನಿನ್ನ ಸೇವೆಗಿದ್ದೇನೆ ಅಂತ. ಅದು ಧರ್ಮಗ್ರಂಥಕ್ಕೆ ಸೀಮಿತ. ನಾವು ಸಾಯೋವರೆಗೂ ಅವನ ಸೇವೆಗೆ ಇರೋದೇ ಭಾರಿ ಕಡಿಮೆ. ಎಲ್ಲಿವರೆಗೆ ದೇವರು ಹೇಳ್ತಾನೆ 60 ವರ್ಷ ಆಯ್ತಲ್ವ, ನಿನಗಾಗಿ, ನಿನ್ನ ಮನೆಗಾಗಿ, ನಿನ್ನ ಮಕ್ಕಳಿಗಾಗಿ, ನಿನ್ನ ಸಂಸಾರಕ್ಕಾಗಿ ಇರು. ಈಗ ಉಳಿದ 60 ವರ್ಷ ನನಗಾಗಿ ನಿನ್ನ ಜೊತೆ ಕೊಡಬೇಕು. ನೋಡಿ, ನಿವೃತ್ತಿ ಅಂತ ನಿಮಗೆ ರಿಟೈರ್ಮೆಂಟ್ ಕೊಡೋದು 60 ವರ್ಷಕ್ಕೆ. ಆ ದೇವರು ಮಾಡಿದ್ದು ಸಹ 60 ವರ್ಷಕ್ಕೆ. ಅದು 120 ಇಲ್ಲ. ಇವಾಗ ನಾವು ಅದನ್ನು ಏನು ಮಾಡಿದ್ದೇವೆ, ಎಲ್ಲರೂ 5 ತೆಗೆದು 25 100 ಇಟ್ಕೊಂಡಿದ್ದೀವಿ ಒಂದು 20 ವರ್ಷದ ಹಿಂದೆ. ಆ 25ರಲ್ಲಿ ಮತ್ತೆ 5 ತೆಗೆದು ಇವಾಗ 80ಕ್ಕೆ ಬಂದಿದ್ದೀವಿ. ಸಾಕು, 100 ವರ್ಷದವರೆಗೂ ಸಹ ಕಷ್ಟ. ನೀವು ಯಾರಾದ್ರೂ ನೋಡಿ, ಯಾರು ಸತ್ತೋದ್ರು ಅಂದ ತಕ್ಷಣ ಎಷ್ಟು ವರ್ಷ? 75 ಅಂದರೆ ಅವ್ರು ಹೋದ್ರು ಅಡ್ಡಿಲ್ಲ ಅಂತ. 75 85 ಆಗಿದೆ ಅಂದರೆ 85 ಬರ್ತಿದ್ರ ಅಂದರೆ ಇವನೇ ಹೊತ್ಕೊಳ್ತಿದ್ರ ಅಂತ ಕೇಳೋದು. ಯಾರು ಜಾಸ್ತಿ 20 ಗಂಟೆ 90 ಮೇಲಿದ್ರೆ ಅವರು ಮಲಗಿದಾಗ CC ಕ್ಯಾಮ್ರಾದಾಗೆ ಮಲಗಬೇಕು. ಎಷ್ಟೊತ್ತಿಗೆ ಕಲ್ಲೇ ತಗ್ತಾಗ್ತೀವಿ. ಜಾಸ್ತಿ ದಿವಸ ಬದುಕಿದಷ್ಟು ಯಾರಿಗೂ ಬೇಡ ಆಗ್ತಾರೆ. ಬೇಕಾಗುವುದು ಕೃಷ್ಣನಿಗೆ ಮಾತ್ರ. ಯಾರು ಬರುವರು ನಿನ್ನ ಹಿಂದೆ ಇತ್ತ ಯಮಭಟ್ಟರು ಬಾಗಿಲಿಂದ ಸೆಳೆದೊಯ್ಯುವಾಗ ಆ ಸತಿಸುತ್ತರು ಬರುವುದಿಲ್ಲ, ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ, ಲಕ್ಷ್ಮೀಪತಿ ಒಬ್ಬನಲ್ಲದೆ ಪ್ರತಿಯೊಬ್ಬರಿಲ್ಲ. ಕಡೆಗಳಿಗೆ ಬರುವುದು ಕೃಷ್ಣ ಮಾತ್ರ, ಅಂದರೆ ನಾರಾಯಣ ಮಾತ್ರ. ಆ ಗೊತ್ತಿದ್ದು ಕೂಡ ನಾವೇನು ಮಾಡ್ತೇವೆ, ಮತ್ತಷ್ಟು ನಮ್ಮ ಜೀವನದ ಇದರಲ್ಲೇ ಹೊಂಟಾಗುತ್ತೆ. ಹಾಗಿದ್ರೆ ಜೀವನದಲ್ಲಿ ನಿಜವಾಗ್ಲೂ ನಮಗೆ ಯಾವ ಥರದ ಜೀವನ ಕೊಟ್ಟಿದ್ದಾರೆ ದೇವರು, ಯಾವ ಥರದ ಜೀವನದಲ್ಲಿ ಬದುಕಿದ್ದೀವಿ ನಾವು. ಸ್ವಾಮಿ ಎಷ್ಟೇ ಒಳ್ಳೆ ಕೆಲಸ ಮಾಡಿ ಅನುಭವಿಸೋದು ಜಾಸ್ತಿ, ಎಷ್ಟೇ ಕೆಟ್ಟ ಕೆಲಸ ಮಾಡಿ ಅವ್ರು ಚೆನ್ನಾಗಿರ್ತಾರೆ. ಇದನ್ನು ನಾವು ಕೇಳ್ತೀವಿ. ಪಾಪಿ ಚಿರಾಯು. ಸಾಮಾನ್ಯವಾಗಿ ನೀವು ಹಣ್ಣಿನ ಅಂಗಡಿಗೆ ಹೋದರೆ ನೀವು ಯಾವ ಹಣ್ಣನ್ನು ತಗೊಳ್ಳೋದು ಜಾಸ್ತಿ? ಚೆನ್ನಾಗಿರೋ ಹಣ್ಣನ್ನೇ ತಗೊಳ್ಳೋದು, ಕೆಟ್ಟೋಗಿರೋ ಹಣ್ಣನ್ನೇ ಬಿಡ್ತೇವೆ. ಅದೇ ಥರ ದೇವರು ಕೆಳಗೆ ಬಿಟ್ಟಾಗ ಯಾವ ಮನುಷ್ಯರನ್ನ ಬೇಗ ಬರ್ತಾನೆ ಅಂತಂದ್ರೆ ಅವನಿಗೆ ಯಾರು ಚೆನ್ನಾಗಿದ್ದಾರೆ, ಯಾರು ಸರಿಯಾಗಿದ್ದಾರೆ. ಒಂದು ವೇಳೆ ಚೆನ್ನಾಗಿರುವ ದಾರಿನಲ್ಲೇ ಬಂದಿದ್ದರೆ ಏನೋ ಒಂದು ಸ್ವಲ್ಪ ಇನ್ನೊಂಚೂರು ಪಾಪ ಗಿಪ್ಪುಗಳೇನಾದ್ರು ಇದೆ ಅಂತ ಆದರೆ ಅವರಿಗೆ ಘೋರವಾದಂಥ ದೈಹಿಕವಾದಂಥ ಏನಾದರೂ ಒಂದು ಸಮಸ್ಯೆ ಕೊಟ್ಟು ಊಟ ಕೊಟ್ಟು ಚೆನ್ನಾಗಿ ಮಾಡಿ ಅವನು ತಗೋದು. ಆದ್ದರಿಂದಲೇ ಪುಣ್ಯಾತ್ಮರು ಏನಾದರೂ ಒಂದು ಕಾಯಿಲೆಗಳು ಮತ್ತೊಂದರಲ್ಲೂ ಅನುಭವಿಸುತ್ತೆ. ರಾಮಕೃಷ್ಣ ಪರಮಹಂಸರಿಗೂ ಕ್ಯಾನ್ಸರ್, ರಮಣ ಮಹರ್ಷಿಗೂ ಸಹ ಕ್ಯಾನ್ಸರ್. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ದುರಂತದಲ್ಲೇ ಸತ್ತಿತ್ತು. ಯಾಕೆ ಆ ದುರಂತ ದುಃಖ ಕೊಟ್ಟಿದ ಅಂತಂದರೆ, ಚಿನ್ನವನ್ನಾಗಿ ಮಾಡಿದಾಗ ಅದು ಪುಟ ಕೊಟ್ಟಾಗಲೇ ಅದು ಶೈನಿಂಗ್. ಆ ಶೈನಿಂಗ್ ಬಂದ ಮೇಲೆ ದೇವರು ಶ್ರೀಕೃಷ್ಣ. ಇದು ಧರ್ಮೋದಯ. ಈ ಬದುಕನ್ನು ಕಲಿಸ್ಕೊಟ್ಟಂಥ ರಾಷ್ಟ್ರ ಇದ್ದರೆ ಅದು ಈ ಭಾರತ. ಅದರೊಳಗೂ ಕೂಡ ನಿಜವಾದ ಲೈಫ್ ಅಂದರೆ ಏನು, ಜೀವನ ಅಂದರೆ ಏನು ಅಂತ ತೋರಿಸ್ಕೊಟ್ಟಂಥ ಒಂದೇ ಒಂದು ಧರ್ಮ ಜಗತ್ತಿನಲ್ಲಿ ಅದು ಸನಾತನ ಧರ್ಮ. ನೀವು ಈ ಧರ್ಮದಲ್ಲಿ ಏನು ಮಾಡದಿದ್ರೂ ಕೂಡ ಸನಾತನಿಯಾಗಿ ಹುಟ್ಟಿದ್ದೀರಿ ಅಂತಂದ್ರೆ ಅದು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಪುಣ್ಯದ ಕೆಲಸ ಮಾಡಿ ಹುಟ್ಟಿದ್ದೀರಿ ಅಂತಲೇ ಅರ್ಥ. ಈ ಮಾತು ಕೇವಲ ನಾನು ಈ ಧರ್ಮದಲ್ಲಿ ಇದ್ದೇನೆ ಅನ್ನೋದು ಕೇಳ್ತಾ ಇಲ್ಲ ನಾನು. ನೀವು ಕರೆಕ್ಟಾಗಿ ತಿಳ್ಕೊಂಡು ಆಧಾರ ಇಲ್ಲದೆ ಹೇಳ್ತಾ ಇದ್ದೀನಿ. ಯಾವ್ಯಾವುದೋ ಧರ್ಮಗಳು ಹುಟ್ಕೊಳ್ತಾ ಆಮೇಲೆ ಹುಟ್ಕೊಂಡ್ರೆ ಆ ಧರ್ಮಗಳನ್ನು ಬರೆದವರು ಆ ಧರ್ಮವನ್ನು ಹುಟ್ಟಿಸಿದರು. ನೀವು ನೋಡಿ, ಬುದ್ಧಿಸಮ್ ಹುಟ್ಟಿತು, ಬುದ್ಧನ ತತ್ವಗಳನ್ನೆಲ್ಲ ಬರೀತಾ ಹೋದರು. ಬುದ್ಧ ಬಂದರೆ ಅದನ್ನೆಲ್ಲ ಬರೀತಾರೆ. ಇಸ್ಲಾಂ ಹುಟ್ಟಿತು,
ಪೈಗಂಬರ್ ಬಂದ ಮೇಲೆ ಅದನ್ನು ಬರೀತಾ ಹೋದ್ರು, ಆಮೇಲೆ ಕುರಾನ್ ಏನು ಹೇಳ್ತೋ ಆಮೇಲೆ ಅದನ್ನು ಕಲಿತಾ ಹೋದ್ರು. ಯೇಸು ಬಂದ ಮೇಲೆ ಬೈಬಲ್. ಅಲ್ಲಿ ನೋಡಿದ್ರೆ ಗಮನಿಸಿದ್ರೆ ಸರ್ವಶಕ್ತನಾದಂಥ ಅಲ್ಲಾಹು ನಿಮಗೆ ಒಲಿಬೇಕಾದ್ರೆ ನಿಮ್ಮಲ್ಲಿ ಶಾಂತಿ ಸತ್ಯತೆ ಇರಬೇಕು ಅಂತ ಕುರಾನ್ ಹೇಳ್ತಾರೆ. ಅಲ್ಲಿಗೆ ಪೈಗಂಬರ್ ದೇವರು ಅಲ್ಲ ಅಂತ ಆಯ್ತು. ಯೇಸುವನ್ನು ನೋಡುವಾಗ ಶಿಲುಬೆಗೇರಿಸಿ ಮೊಳೆ ಹೊಡೆಯುವಾಗ ಯೇಸುವಿನ ಬಾಯಿನಲ್ಲಿ ಬಂದದ್ದು, ಓ ದೇವರೇ ಇವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡುವಂತ. ಯಾರಿಗೆ? ಈ ಮೊಳೆ ಹೊಡೆಯುವರಿಗೆ. ಹಾಗಿದ್ಮೇಲೆ ಅವನು ದೇವರಲ್ಲ, ದೇವರನ್ನು ಬೇಡ್ತಾ ಇದ್ದಾನೆ. ಜಗತ್ತಿನಲ್ಲಿ ಸಾಕ್ಷಾತ್ ದೇವರೇ, ನಾನೇ ದೇವರು, ನಾನೇ ಹೇಳ್ತಾ ಇದ್ದೇನೆ, ನಾನು ಹೇಳೋದನ್ನು ಕೇಳಿ ನಡಿ ಅಂತ ಹೇಳಿದಂಥ ಒಂದೇ ಒಂದು ಗೀತೆ, ಭಗವಂತನೇ ಬಂದು ಹೇಳಿದಂಥ ಗೀತೆ, ಅದು ಭಗವದ್ಗೀತೆ. ಇವೆಲ್ಲವೂ ಸಹ ಇನ್ನೊಂದು ಕಾಣಲಿಕ್ಕೆ ಪ್ರತಿ ಒಂದು ಹಂತಕ್ಕೂ ಸಹ ಜೀವನದ ಒಂದೊಂದು ಘಟ್ಟವನ್ನು ಅದು ಹೇಳ್ತಾ ಹೋಯಿತು. ಆದರೆ ಹಿಂದೂಗಳು ಇವತ್ತು ಎಷ್ಟು ಜನ ಭಗವದ್ಗೀತೆಯನ್ನು ಓದಿದ್ದೀರಿ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ಹುಡ್ತೀವಿ, ಸಾಯ್ತೀವಿ, ಮತ್ತು ಹುಡ್ತೀವಿ, ಮತ್ತು ಸಾಯ್ತೀವಿ. ಅದೇ ಬ್ರಹ್ಮ, ಅದೇ ವಿಷ್ಣು, ಅದೇ ಶಿವ. ಎಷ್ಟೆಷ್ಟು ಅಕ್ಷರ? 2 ಅಕ್ಷರ. ಹುಟ್ಟಿಗೆ ಎಷ್ಟು ಅಕ್ಷರ ಇದೆ? ಮೈಕಿದೆಯಲ್ಲ ಇವರಿಗೆ ಕೇಳ್ತದಲ್ಲ, ಹುಟ್ಟಿಗೆ ಎಷ್ಟು ಅಕ್ಷರ ಇದೆ? 2. ಸಾವಿಗೆ ಎಷ್ಟು ಅಕ್ಷರ ಇದೆ? 2. ಹರಿಗೆ ಎಷ್ಟು ಅಕ್ಷರ ಇದೆ? ವಿಷ್ಣು, ಶಿವ, ಬ್ರಹ್ಮ, ದೇವಿ, ಎಲ್ಲರೂ 2ರಲ್ಲಿ ನಿಂತಿದೆ. ಆ 2ರಲ್ಲಿ ನಿಂತದ್ರಿಂದ ಅದಕ್ಕೆ ಶೇಷ ಅಂತ ಹೆಸರು. ಶೇಷ ಅಂತ ಇದ್ರೂ ಕೂಡ ನಿಮ್ಗೆ ಏನೇ ಹೆಸರು ಹೇಳಿ ಅದನ್ನು ನೀವು ಲೆಕ್ಕಾಚಾರ ಮಾಡಿ ಶೇಷ ಉಳಿತು ಅಂದರೆ ನೀವು ನಿಜವಾದ ಮನುಷ್ಯತ್ವದಲ್ಲಿ ಹುಟ್ಟಿ ಬದುಕಿದ್ದೀರಿ ಅನ್ನುವಂಥದ್ದನ್ನು ಕಾರಣ. ಹೇಗೆ? ಹರಿಪ್ರಸಾದ್ ಎಷ್ಟು ಅಕ್ಷರ ಇದೆ? 5 ಅಕ್ಷರ. 5 ಅಕ್ಷರಕ್ಕೆ 4ರಿಂದ ಗುಣಿಸಿ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಎಷ್ಟಾಯಿತು? 4 20. ಪಂಚಮಹಾಭೂತಗಳನ್ನು ಸೇರಿಸಿ 5 25 ಆಯಿತು. ಅದನ್ನು ಹುಟ್ಟು ಸಾವು ಅನ್ನೋದನ್ನು ದ್ವಿಗುಣ ಮಾಡಿ ಮಲ್ಟಿಪ್ಲೈ ಬೈ 2 50 ಆಯಿತು. ಹೌದಾ? ಅಷ್ಟೈಶ್ವರ್ಯಗಳಿಂದ ಭಾಗಿಸಿ 8ರಿಂದ. 50ನ್ನು 8ರಿಂದ ಭಾಗಿಸಿ ಎಷ್ಟು ಬಂತು? ಎಷ್ಟು ಉಳಿತು? 2 ಅಲ್ವಾ? 8 ಆಮೇಲೆ 48, ಉಳಿದದೆಷ್ಟು? 2. ಶೇಷ ಅಂತಂದಾಗ ಭಗವಂತನ ಸೃಷ್ಟಿಯಲ್ಲಿ ಬಂದದ್ದು ಸತ್ಯ ಅಂತ ಆಯ್ತು. ಯಾರು ಎಷ್ಟು ತಗೊಳ್ಳಿ, ಇದೇ ಲೆಕ್ಕಾಚಾರ ಬದುಕು ನೋಡಿ. ಬೇಕಾದ್ರೆ ಶಾಂತರಾಮ ಎಷ್ಟು ಅಕ್ಷರ? 4. ನಾಗರಾಜ ಎಷ್ಟು ಅಕ್ಷರ? 4. ಆ 4ಕ್ಕೆ 4ರಿಂದ ಗುಣಿಸಿ 16. 5 ಸೇರಿಸಿ 21. ಡಬಲ್ ಮಾಡಿ 42. 8ರಿಂದ ಭಾಗಿಸಿ 8 × 40, 2 ಉಳಿತು. ಅಲ್ಲಿಗೆ ಈತಗೂ ಸಹ ಭಗವಂತನ ಆಶೀರ್ವಾದ ಇರ್ತಾನೆ. ಈ ಅಪ್ಪ ಮಕ್ಕಳಿಂದ ನೋಡ್ರಿ 3 ಹೆಸರು ತಿಳಿயாது ಅಲ್ಲ? ಪ್ರಮೋದ, ಪ್ರಶಾಂತ, ಪ್ರಸಾದ. ಇವರು ನಾನು ದೇವರ ಹೆಸರಲ್ಲಿ ಹುಟ್ಟಿದ್ದಾರೆ ನೋಡಿ. 3 × 4 ಎಷ್ಟು? 4 3 ಮ್ಯಾಥ್ಸ್ ಕಲ್ತಿಲ್ಲ ನೀವು? 4 3 12. 12ಕ್ಕೆ 5 ಸೇರಿಸಿ 17. 17ನ್ನ ಡಬಲ್ ಮಾಡಿ 34. 8ರಿಂದ ಭಾಗಿಸಿ 8 4 32. ಎಷ್ಟು ಉಳಿತು? ಇವರು ಸಹ ದೇವರ ಸೃಷ್ಟಿಯಲ್ಲಿ ಹುಟ್ಟಿದ್ದಾರೆ. ಇದನ್ನು ನೀವು ಎಲ್ಲೇ ನೋಡಿ, ಇದು ಕೇವಲ ಭಾರತೀಯ ಭಾಷೆಯಲ್ಲಿ ಹೆಸರಿದ್ರೆ ಅವರಿಗೆ ಮಾತ್ರ ಶೇಷ 2 ಉಳಿತದೆ, ಬಿಟ್ಟರೆ ಇಂಗ್ಲಿಷ್ ಹೆಸರಿಗೆ ಬರೋದಿಲ್ಲ. ಹಾಗಿದ್ರೆ ನಿಮ್ಮ ಲೆಕ್ಕಾಚಾರನ ಹೇಗೆ ಮಾಡಿಟ್ಟಿರಿ?
ಚೌಕಟ್ಟಲ್ಲೇ ಹುಟ್ಟಿ ಬಿಡ್ತೀವಿ, ಈ ಚೌಕಟ್ಟಲ್ಲೇ ಮುಗಿಸ್ತೇವೆ. ನಿಮ್ಮ ಜೊತೆ ನಾನು ಅದಕ್ಕೆ ತಕ್ಕನಾದ ಪ್ರಕೃತಿಯನ್ನು ಬಿಟ್ಟಿದ್ದಾನೆ. ನೋಡಿ ಹೇಗಿದೆ ನಮ್ಮ ಸಂಸ್ಕೃತಿ, ಹೇಗಿದೆ ನಮ್ಮ ಪರಂಪರೆ, ಹೇಗಿದೆ. ನಮ್ಮ ಹುಟ್ಟಿನಿಂದ ಒಂದು ಎಲೆ ಬೇಕು, ಸಾಯುವಾಗಲೂ ಒಂದು ಎಲೆ ಬೇಕು, ಊಟಕ್ಕೂ ಒಂದು ಎಲೆ ಬೇಕು. ಯಾವ ಎಲೆದು? ಬಾಳೆ. ಅದಕ್ಕೆ ಹೆಸರೇ ಬಾಳು ಅಂತ. ನಮಗೆ ಬಾಳನ್ನು ಕೊಟ್ಟಂಥ ಒಂದು ಎಲೆ ಅದು ಬಾಳೆ. ಯಾವುದೇ ಕಾರ್ಯಕ್ರಮ ಆಗಲಿ ಅದು ಬೇಕು ನಮಗೆ. ಮತ್ತು ನೀವು ಒಂದನ್ನು ತರಬಾರ್ದು ಮನೆಯೊಳಗೆ. ನೋಡಿ ಹೇಗಿದೆ ಸಂಪ್ರದಾಯ. ಒಂದು ಬಾಳೆ ಎಲೆ ತರೋದು ಯಾವಾಗ? ಆ ಬಾಳೆ ಎಲೆ ಮೇಲೆ ಮಲಗಿಸಿ ತಗೊಂಡು ಹೋಗುವಾಗ ಒಂದು ಬಾಳೆ ಎಲೆ. ನೀವು ಯಾವಾಗಲೂ ಮನೆ ಒಳಗಡೆ ವಸ್ತು ಹಾಕಬೇಕಾದ್ರೆ 2 ಬಾಳೆ ಎಲೆ ತರಬೇಕು, ಅಥವಾ ಒಂದು ತುಂಡು ಮಾಡಿ ಆದರೂ ತರಬೇಕು. ಪ್ರಸಾದ ಕೊಡಬೇಕಾದ್ರೂ ಆ ಬಾಳೆ ಎಲೆ, ಊಟ ಮಾಡಬೇಕಾದ್ರೂ ಆ ಬಾಳೆ ಎಲೆ. ಆ ಬಾಳೆಗೂ ಒಂದು ಮರ್ಯಾದೆ ಕೊಟ್ಟಿದ್ದೇವೆ ನಾವು. ಯಾವುದೇ ನೀವು ಕಾರ್ಯಕ್ರಮ ಮಾಡಿ ಆ ಬಾಳೆ ಎಲೆ ಕಂಬವನ್ನು ಕಟ್ಟಬೇಕು. ಸತ್ಯನಾರಾಯಣ ಪೂಜೆ ಮಾಡಿ, ಶುಭ ಸಮಾರಂಭ ಮಾಡಿ ಬಾಳೆ ಕಂಬವನ್ನು ಕಟ್ಟಬೇಕು. ಇಷ್ಟು ಮಾಡಿ ಆ ಬಾಳೆ ಒಂದು ಫಲವನ್ನು ಕೊಟ್ಟು ಅದನ್ನು ಮುಗಿಸ್ಕೊಂಡ್ಬಿಡ್ತದೆ. ಬಾಳೆ ಎಲೆ ಇದೆಯಲ್ಲ, ಬಾಳೆ ಎಲೆಯನ್ನು ನಾವು ಊಟಕ್ಕೆ ಬಳಸ್ತೇವೆ. ಊಟಕ್ಕೆ ಬಳಸಬೇಕಾದ್ರೂ ಬಡಿಸಬೇಕಾದ್ರೂ ಈ ದೇಶದ ಸಂಸ್ಕೃತಿ ಏನು ಅನ್ನೋದನ್ನ ಜಗತ್ತು ನಿಬ್ಬೆರಗಾಗಿ ನೋಡ್ತದೆ. ಯಾರಿಗೂ ಗೊತ್ತಿಲ್ಲ. ನೀವು ಒಂದು ಎಲೆ ಇಟ್ಟರೆ ಅಂತ ಇಟ್ಕೊಳ್ಳಿ, ಆ ಎಲೆದ ಪುಡಿಯನ್ನು ಎಡಭಾಗಕ್ಕಿಟ್ಟರೆ ಶುಭ ಸಮಾರಂಭದ ಊಟ, ಅದೇ ಎಲೆ ಪುಡಿಯನ್ನು ಬಲಭಾಗಕ್ಕಿಟ್ಟರೆ ಅಪರಕರ್ಮದ ಊಟ, ವಜ್ರದ ಊಟ ಅಲ್ಲ. ತಿಥಿ ಊಟಕ್ಕೆ ಬಾಳೆಯೆಲ್ಲ ಬಲಭಾಗಕ್ಕೆ ತುದಿ ಇಡ್ತೀವಿ. ಅದೇ ಎಲೆಯನ್ನು ಉದ್ದಕ್ಕಿಟ್ಟರೆ ದೇವರಿಗೆ ದೈವಗಳಿಗೆ ಕೊಡ್ತಕ್ಕಂಥ ಊಟ. ಇಡೀ ಬಾಳೆಲೆ ಇಟ್ಟರೆ ಆ ಮನುಷ್ಯ ಅದರ ಮೇಲೆ ಮಲಗತಕ್ಕಂಥದ್ದು. ನೋಡಿ ಎಷ್ಟು ಎಲ್ಲಿ ಗೊತ್ತಿದೆ ನಮಗೆಲ್ಲ. ಹೋಗಲಿ ಊಟಕ್ಕೆ ಕೂತಾಗ ಇವನು ಊಟ ಶಿಷ್ಟಾಚಾರ ಗೊತ್ತಿರೋನು ಅಲ್ಲೋ ಅಂತೇಳಿ ನಾವು ಮುಖ ನೋಡಿ ಕಲಿಬೇಕಾಗಿಲ್ಲ. ನೀವು ಊಟ ಬಡಿಸೋದ್ರೆ ಗೊತ್ತಾಗ್ಬಿಡ್ತದೆ ಎಡವಟ್ಟೋ ಸರಿ ಇದೆಯೋ ಅಂತ. ಹೇಗೆ ಊಟ ಬಡಿಸಿದ್ರೆ ಅಂತ ಇಟ್ಕೊಳ್ಳಿ, ಬಾಳೆ ಎಲೆಯ ತುದಿನಲ್ಲಿ ಉಪ್ಪನ್ನು ಬಡಿಸ್ಬೇಕು. ಗೊತ್ತಾ? ಉಪ್ಪನ್ನು ಬಡಿಸ್ಬೇಕು. ಯಾಕೆ? ಈ ಬಾಳಿನ ಕೊನೆ ಗಳ್ಳಿಗೆ ತನಕ ಬೇಕಾಗಿದ್ದು ನಿಮಗೆ ಉಪ್ಪಿನ ಋಣ. ಆ ಉಪ್ಪನ್ನು ಬಡಿಸಿ ಪಕ್ಕಕ್ಕೆ 5 ರಸಗಳನ್ನು ಹೊಂದಿರತಕ್ಕಂಥ ಒಂದು ತಿನಿಸು ಅಂದರೆ ಅದು ಉಪ್ಪಿನಕಾಯಿ. 5 ರಸ ಇರುತ್ತದ್ರೊಳಗೆ. ನೋಡಿ, ನಿಮ್ಮ ಪ್ರಪಂಚದಲ್ಲಿ ಇರೋದೇ 6 ರಸ: ಹುಳಿ, ಸಿಹಿ, ಹುಳಿ, ಖಾರ, ಕಹಿ, ಉಪ್ಪು, ಕಷಾಯ. ಹೋಗಿರು 6 ರಸ ಇರೋದು ಪ್ರಪಂಚದಲ್ಲಿ. ಬಿಟ್ಟರೆ ಏನು ರಸವೇ ಇಲ್ಲ. ಈ ಉಪ್ಪಿನಕಾಯಿನಲ್ಲಿ ಇಟ್ಟರೆ ಅದಾದ ಮೇಲೆ ಪ್ರಕೃತಿದತ್ತವಾದಂತಹ ಸಹಜವಾಗಿರ್ತಕ್ಕಂಥ ನಿಸರ್ಗದತ್ತವಾದಂಥದ್ದು ಒಂದು ಇಡಬೇಕು. ಧಾನ್ಯ ಮತ್ತು ತರಕಾರಿ ಅಂತೇಳಿ ಸೌತೆಕಾಯಿ ಮತ್ತು ಹೆಸರು ಬೇಳೆಯನ್ನು ಹಾಕಿ ಮಾಡಿದ್ದೆ. ಅದು ಕೋತಿಬಳೆ, ಕೋಸಂಬರಿಯನ್ನು ಇಡಬೇಕು. ಕೋಸಂಬರಿಯನ್ನು ಹಾಕಿದ ಮೇಲೆ ಪಲ್ಯಗಳೆಲ್ಲ ಆದ ಮೇಲೆ ಬಲಭಾಗಕ್ಕೆ ಸ್ವೀಟ್ ಇಡಬೇಕು. ನೋಡಿ, ಅದಕ್ಕೆ ಏನು ಕರಿತೀವಿ? ಎಲೆ ಕೊಡಿ ಪಾಯಸ. ಈ ಪಾಯಸ ಇಟ್ಟ ಮೇಲೆ ಮಧ್ಯಭಾಗದಲ್ಲಿ ಬ್ರಹ್ಮನಾದಂತಹ ಅನ್ನ ಬರಬೇಕು. ಅನ್ನ ಬಂದ ಮೇಲೆ ಅದು ಯಜ್ಞರೂಪವಾಗಿ ಒಂದು ಚೂರು ಅರ್ಧ ಚಮಚನಾದರೂ ತುಪ್ಪ ಆಜ್ಯವನ್ನು ಬಿಡಬೇಕು. ಇಂಥ ಶಿಷ್ಟಾಚಾರದ ಊಟ ಪ್ರಪಂಚ ಹುಡುಕಿದ್ರೆ ಭಾರತ ಬಿಟ್ಟು ಎಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿದೆ. ಆದರೆ ಆ ಊಟ ಶಿಷ್ಟಾಚಾರ ಆಗಿರಬೇಕು. ಪರಬ್ರಹ್ಮ ರೂಪಿಯಾಗಿರ್ತಕ್ಕಂಥದ್ದು ಅನ್ನ. ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಾಕದ ಮೊದಲಿಗರದಾರು, ಲೆಕ್ಕವಿಟ್ಟಿಲ್ಲ ಜಗ ತಂದಾನಿ ಬಂಧುಗಳ ದತ್ತುವುದ ಜಸನಿನಗೆ ಬಂದ್ಬಿಟ್ಟಿಲ್ಲ. ಅಕ್ಕಿಯೇ ಅನ್ನ ಆಗತ್ತೆ ಅಂತ ಮೊದಲು ಕಂಡಿಡಿದವರು ಯಾರು? ಯಾರಿಗ ಗೊತ್ತಾ? ಗೊತ್ತೇ ಇಲ್ಲ. ನೋಡಿ, ಅನ್ನ ತಿಂದನೇ ಬಂದಿದೆ. ಅನ್ನದ ಯಾಕೆ ಕರೆದದ್ದು ನಾವು? ಆ ಅಂದರೆ ಬ್ರಹ್ಮ ಅಂತ, ಇನ್ನೊಂದು ಆ ಅಂದರೆ ಅಂಬೆ ಅಂತ. ಅಕಾರದಿಂದ ಪ್ರಾರಂಭವಾಗಿದ್ದು ನಾರಾಯಣ ಪಾದದವರೆಗೆ ಹೋಗುವಲ್ಲಿವರೆಗೆ ಆ ಮತ್ತೆ ನಾ
ನಾರಾಯಣ ಪಾದದವರೆಗೆ ಹೋಗುವಲ್ಲಿವರೆಗೆ ನಿಮ್ಮನ್ನು ಜೀವಂತ ಇಡೋದು ಯಾವುದಿದೆಯೋ ಅದೇ ಆ ಮತ್ತೆ ನಾ ಸೇರಿ ಅನ್ನ ಅಂತ ಆಗಿದೆ. ಆ ಅನ್ನವನ್ನು ಸೇರುವಾಗ ನೀವು ಎಂಜಿನ್ ಮಾಡಬಾರ್ದು, ಎಲೆನ ನೆನಪಿಟ್ಕೊಳ್ಳಿ. ಎಲ್ಲ ಹುಡುಗರು ಮುಂದಿನ ಸರ್ತಿ ಮುಂದೆ ಏನೇ ಮಾಡಬೇಕಾದ್ರೂ ಬಹುಶಃ ನನಗನ್ನಿಸ್ತದೆ ನಾಳೆಯಿಂದ ಎಲ್ಲಿ ಬಾಳೆಲೆ ಊಟ ಮಾಡಿದ್ರು ಸ್ವಾಮಿಗಳು ಕಾಣ್ತಾರೆ. ಆ ಬಾಳೆ ಕಾಣಬೇಕು ಕೂಡ ಅಲ್ವಾ ಹೇಳಿದ್ರೆ? ಹಾಂ, ಯಾಕಂತಂದರೆ ನಮ್ಮ ಸಂಸ್ಕೃತಿ, ನಮ್ಮ ಶಿಷ್ಟಾಚಾರ ನಿಮ್ಗೆ ಗೊತ್ತಿಲ್ಲ. ಈ ಕೆಲವೊಂದು ಮದುವೆಗೆ ಹೋಗ್ಬಿಟ್ರೆ ಇಷ್ಟು ದೊಡ್ಡ ತಟ್ಟೆ ಇಟ್ಟಿರ್ತಾರೆ. ನಾನು ಡಾಕ್ಟರ್ ಆಗಿದ್ದ ಕಾಲದಲ್ಲಿ ಹೋಗಿ ನೋಡಿದ್ದೀನಿ. ಇಷ್ಟು ದೊಡ್ಡ ತಟ್ಟೆ ಮದುವೆನಲ್ಲಿ 14 ಜನ ಬಂದು ಅದರಲ್ಲೇ ತಿನ್ನೋದು. 14 ಯಾರ್ಯಾರು ಹೆಂಗಿಲ್ಲ, ಯಾರ್ಯಾರು ಜನರಿಗೆ ಗೊತ್ತು. ಅದು ನಮ್ಮ ಧರ್ಮದಲ್ಲೇ ಗೌರವತೆ, ನಮ್ಮ ಧರ್ಮದಲ್ಲ. ನೀವು ನೋಡ್ತಾ ಹೋಗಿ ಗೊತ್ತಾಗ್ತದೆ. ಆದರೆ ನಮ್ಮದಲ್ಲ, ನಮ್ಮದು ನಾವೇ ತಿನ್ನಬೇಕು, ಇನ್ನೊಬ್ರು ಎಲೆ ಕೈ ಹಾಕಬಾರ್ದು. ಗಾದೆಗೆ ಹೇಳೋದು. ಮೊನ್ನೆ ನಮ್ಮ ಉಗ್ರಪ್ಪ ಬೇರೆಯವ್ರ ಎಲೆ ತಟ್ಟೆ ಕೈ ಹಾಕೋದಿಲ್ಲ ಅಂತ ಹೇಳ್ತಿದ್ರು. ಸಿದ್ದರಾಮಯ್ಯ ನಾನು ಇನ್ನೊಂದು ಎಲೆ ಕೈ ಹಾಕೋದಿಲ್ಲ ಅಂತ. ಈ ಭಾಷೆ ಯಾಕೆ ಅಂತಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಬ್ಬನ ಎಲೆಗೆ ಇನ್ನೊಬ್ಬರು ಕೈ ಹಾಕಿ ತಿನ್ನಬಾರದು. ನೋಡಿ ಹೀಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲೇ ಊಟಕ್ಕೆ ಹೋಗಲಿ ಟೇಬಲ್ನಲ್ಲಿ ನಿಮ್ಗೆ ಅನ್ನ ಬಡಿಸಿದ್ರು ಅಂದರೆ ನಾನು ಹೇಳಿದ್ನಲ್ಲ, ಉಪ್ಪಿನಿಂದ ಶುರುವಾಗಿದ್ದು ಎಲೆಕೊಡಿ ಭಾಷೆ ತನಕ ಬರುವಲ್ಲಿವರೆಗೆ, ಅನ್ನ ಬರುವಲ್ಲಿವರೆಗೆ ನೀವು ಕೈ ಹಾಕಬಾರ್ದು. ನೀವು ಮಾಡೋದೇನು ಅಂತ ನಂಗೆ ಗೊತ್ತು. ಉಪ್ಪಿನಕಾಯಿ ಬಿದ್ದದ್ದು ಯಾವಾಗ ಗಟ್ಟಿ ಆಗ್ತದೆ, ಇನ್ನೊಂದು ಬರೋದೇ ಹೇಳೇ ಇಲ್ಲ. ಒಂದು ಪಲ್ಯ ಬರಬೇಕಾದ್ರೆ ಮೊದಲನೇ ಪಲ್ಯನೇ ಇಲ್ಲ. ಎಷ್ಟೋ ಜನ ಹಾಗೆ ತಿನ್ನೋದು. ಮೊದಲನೇ ಪಲ್ಯ ಖಾಲಿ, ಅವನು ಬಡಿಸೋನಿಗೆ ನಾನು ಬಡಿಸಿದ್ನ ಇಲ್ಲ ನಿಮಗೆ ಅಂತ. ಎಲ್ಲಿವರೆಗೆ ಅಂದ್ರಮ್ಮ 3 ದಿನ ಊಟ ಬಿಟ್ಟು ಬಂದೇನೇನು ಅನ್ಬೇಕು. ಕಡೆಗೆ ಅನ್ನ ತಿನ್ನಲಿಕ್ಕೆ ಹೊಟ್ಟೆ ಜಾಗ ಇಲ್ಲ. ಹಾಗಾಗಬಾರ್ದು. ಅನ್ನ ಬಂದ ಮೇಲೆ ಅನ್ನಕ್ಕೊಂದು ನಮಸ್ಕಾರ ಮಾಡಿ ಅದನ್ನು ತಿನ್ನಬೇಕು. ಕಡೆಗೂ ಕೂಡ ಬೇರೆ ಇನ್ನೊಂದೆಲ್ಲ ಶಿಷ್ಟಾಚಾರಗಳೆಲ್ಲ ಅದಕ್ಕೆ ಅಡುಗೆ ಬಿಡು ಮತ್ತೊಂದು ಬಿಡು ಅವೆಲ್ಲ ಬೇಡ ಬೇಡ. ಆದರೆ ಕಡೆಗೂ ಊಟ ಆದ ಮೇಲೆ ನೀವು ಅನ್ನವನ್ನು ಊಟ ಮಾಡಿದ ಇದಕ್ಕೋಸ್ಕರ ಒಂದಿಷ್ಟು ನೀರು ತೆಗೆದು ಉಪ್ಪಿನ ಮೇಲೆ ಬಿಡಬೇಕು. ಯಾಕಿದು? ನಿಮ್ಮನ್ನು ಬಿಟ್ಟಿದ್ದನ ನಾನು ಈ ಜನ್ಮದಲ್ಲಿ ಮನುಷ್ಯನಾಗಿ ಎಷ್ಟು ದಿನ ಅವನು ಇಟ್ಟಿರ್ತಾನ. ಇವತ್ತೊಂದು ಒಳ್ಳೆ ಊಟ ಕೊಟ್ಟಿದ್ದಾರೆ ದೇವರೇ, ನಾಳೆಯೂ ಸಹ ನನಗೆ ಇದೇ ಥರದ ಪ್ರಸಾದ ಕೊಡು ಅಂತ ಕೇಳಬೇಕು. ಅಂದರೆ ಯಾರೋ ಮನೆ ಶಾಮಿಯಾನ ಊಟ ಕೊಡು ಅಂತ ಕೇಳೋದಲ್ಲ. ನಿಮ್ಮ ಮನೆಯಲ್ಲೇ ನಿಮಗೆ ಅನ್ನ ಸಿಗುವಾಗೆ ಆ ಅನುಗ್ರಹ ಮಾಡುವಂತ ಕೇಳಬೇಕು. ಆ ಋಣಕ್ಕೆ ನಾನು ಬದಲಾಗಿದ್ದೀನಿ ಅಂತ ಉಪ್ಪಿನ ಮೇಲೆ ಆ ನೀರನ್ನು ಬಿಡಬೇಕು. ಎಷ್ಟು ಜನರಿಗೆ ಗೊತ್ತಿದೆ ಇದು? ಗೊತ್ತೇ ಇಲ್ಲ. ನಮ್ಗೆ ಯಾವುದು ಗೊತ್ತಿಲ್ಲ ಸ್ವಾಮಿ. ಗೊತ್ತಿರೋದು ಏನಂತಂದರೆ ಯಾರಿಗೆ ಹೆಂಗೆ ಫಿಟ್ಟಿಂಗ್ ಇರಬೇಕು, ಯಾರಿಗೆ ಹೆಂಗೆ ವಿಲನ್ ಆಗಬೇಕು. ಇವತ್ತಿಗೆ ತಕ್ಕನಾಗಿ ನಿಮಗೆ ಟಿ ವಿಗಳಲ್ಲಿ ಬರೋ ಸೀರಿಯಲ್ ಕೂಡ ಅಂತವೇ. ಒಂದೊಂದು ಸೀರಿಯಲಲ್ಲಿ 2 ಹೆಂಗಸರೇ ವಿಲನ್. ಅದರೊಳಗೂ ಒಂದೊಂದು ಸೀರಿಯಲ್ನಲ್ಲಿ ಒಂದೊಂದು ಗಂಟೆಗೆ 2 3 ಸಂಬಂಧ. ಇದನ್ನೆಲ್ಲ ನೋಡಿ 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 ಪ್ರಮೋದ ಹೆಗಡೆ ಅವರು ಹೇಳಿದಾಗೆ ನಮ್ಮ ಸಂಬಂಧವೇ ನಮಗೆ ನೆಟ್ಟಿ ಗೊತ್ತಿಲ್ಲ. ಇಂಥ ಧಾರಣ ಸ್ಥಿತಿ ನಾವು ನಿಂತಿದ್ದೀವಿ. ನಾವು ಇವತ್ತಿಗೂ ಸಹ ಪೇಷಂಟ್ಗಳನ್ನು ನೋಡ್ತೀವಿ, ಚಿಕಿತ್ಸೆ ಕೊಡ್ತೀವಿ. ಅಲ್ಲಿ ಒಂದು ಗಂಡ ಹೆಂಡತಿಗಳು ಬಂದಿಲ್ಲ. ಗಂಡ ಹೆಂಡತಿ ಬಂದವರು 74 ವರ್ಷ ತಂದೆ, ಇವಳಿಗೆ ಒಂದು 69 ವರ್ಷ. ಅವರಿಬ್ಬರು ಚಿಂತನೆ ಏನಿತ್ತು ಅಂತಂದರೆ, ಒಬ್ಬರೇ ಮಗ, ಸ್ವಾಮಿ ನನ್ನ ಮಗನಿಗೆ ಈ ಕಡೆ ಆತ ಸನ್ಯಾಸನಲ್ಲ, ಆ ಕಡೆ ಸಂಸಾರಿಯಲ್ಲ, ಆ ಪರಿಸ್ಥಿತಿನಲ್ಲಿದ್ದೀನಿ. ಹೇಗೆ 74ನೇ ವಯಸ್ಸಿನಲ್ಲಿ ಆ ತಂದೆ ಅಳುವುದು ಒಂದೇ ಏನಂತಂದರೆ, 25 ವರ್ಷದಿಂದ ಒಂದು 50 ವರ್ಷದವರೆಗೆ ಅವನು ಏನು ಪಡಿಬೇಕು, ಈ ದೇಹ ಏನು ಪಡಿಬೇಕು ಅದು ಸಿಗ್ತಾನೆ.
ಯೋಚನೆ ಮಾಡಿ ನೋಡಿ, ಗಂಭೀರವಾದಂಥ ವಿಚಾರ. ಏನು ಆಯುರ್ವೇದ ಶಾಸ್ತ್ರ ಹೇಳಿದೆ, ಮನುಷ್ಯನ ಬದುಕಿನಲ್ಲಿ ಶ್ರೀಮಂತಿಕೆ ಅಂದರೆ ಯಾವುದು ಅಂದರೆ ಆಹಾರ, ನಿದ್ರಾ, ಮೈಥುನ. ಆಹಾರ, ನಿದ್ರಾ, ಮೈಥುನ ಈ ಮೂರು ಸರಿಯಾದ ರೀತಿಯಲ್ಲಿ ಇದೆ ಅಂತಂದರೆ ಗೃಹಸ್ಥನಾಗಿ ಅವನು ಬಹಳ ದೊಡ್ಡ ಶ್ರೀಮಂತ. ಇವತ್ತು ಈ ಮೂರನೇದೇ ಎಷ್ಟೋ ಮದುವೆ ಆದಂತಹ ದಂಪತಿಗಳಲ್ಲಿ ಕಾಣಲಿಕ್ಕೆ ಇಲ್ಲ. ಎಷ್ಟೋ ದಂಪತಿಗಳಲ್ಲಿ ಕಾಣಲಿಕ್ಕಿಲ್ಲ ಸರಿಯಾದ ವ್ಯವಸ್ಥೆಗಳಲ್ಲಿ. ಅವನು ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಡೈವರ್ಸ್ ಆಗಿದೆ, ಒಂದು ಮಗು ಹುಟ್ಟಿತ್ತು. ಆ ಮಗು ಹಿಡ್ಕೊಂಡು ತಾಯಿ ಮನೆಗೆ ಹೋಗಿ ಒಂದು 7 ವರ್ಷ ಆದಮೇಲೆ ಕೋರ್ಟು ವಿಚ್ಛೇದನ ಕೊಡುತ್ತೆ. 2ನೇ ಮದುವೆ ಮಾಡೋದು, ಗೌರ್ಮೆಂಟ್ ಎಂಪ್ಲಾಯ್ ಆಗಿದೆ. ಮದುವೆ ಮಾಡಿದ್ರೆ ಅವಳು ಎಲ್ಲೋ ಇದ್ದದ್ದು, ಮೈಸೂರಿನಲ್ಲಿ ಇದ್ದಿದ್ದು, ಇವನು ತುಮಕೂರಿನಲ್ಲಿದ್ದ. ಬಂದೋಗ್ಲಿಕ್ಕೆ 15 ದಿನಕ್ಕೆ ಒಂದೊಂದು ಸರ್ತಿ ಬಂದು ಹೋಗ್ತಾ ಇದ್ದ. ಇವನೊಂದು ಸರ್ತಿ ಹೇಳಲಿಕ್ಕೆ ಹೇಳಿದ್ರೆ ಮೈಸೂರಿಗೆ ಹೋದ. ಹೆಂಡತಿ ಮನೆ ಅಲ್ಲ, ಹೆಂಡತಿ ಮಾತಾಡಿಸ್ಬೇಕು. ಅಲ್ಲಿ ಹೋಗಿ ನೋಡಿದಾಗ ಅವ್ರ ಮನೆಯಲ್ಲಿ ಒಂದಿಷ್ಟು ಪುರುಷ ಬಟ್ಟೆ ಇತ್ತು ಅಂತ ಗಮನಕ್ಕೆ ಬಂತು. ಅದನ್ನು ಪ್ರಶ್ನೆ ಮಾಡಿದ ಮೇಲೆ ಇವಳು ತುಮಕೂರಿಗೆ ಬರೋದು ಬಿಟ್ಟು, ಮಾತಾಡ್ಸೋದು ಬಿಟ್ಟು, ಗಲಾಟೆ ಆಯಿತು. ಈಗ ಅವ್ರ ತಂದೆ ತಾಯಿಗಳ ಪ್ರಶ್ನೆ ಇದೆ, ನಾವೇನೋ 74 ವರ್ಷ ಆದರೂ ಕೂಡ ಒಂದಿಷ್ಟು ಕಾಲ ನಾವು ದಾಂಪತ್ಯವನ್ನು ಅನುಭವಿಸಿದ್ದೀವಿ, ಸುಖವಾಗಿ ಬದುಕಿದ್ದೀವಿ, ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಮಗನೂ ಸಾಕಿದ್ದೀವಿ, ಆಸ್ತಿನೂ ಮಾಡಿದ್ದೀವಿ. ಆದರೆ ನನ್ನ ಮಗನಿಗೆ ಏನು ಪಡಿಬೇಕು ಅದು ಇವೇ ಇಲ್ಲಲ್ಲ. ಹೊರಗಡೆ ಹೆಂಡತಿಯೂ ಇಲ್ಲ, ದಾಂಪತ್ಯ ಸುಖವೂ ಇಲ್ಲ. ಈಗ ನೋಡಿದ್ರೆ ಅವಳಿಗೆ 2ನೇ ಅವಳಿಗೂ ಡೈವರ್ಸ್ ಕೊಟ್ಟರೆ 3ನೇ ನೋಡಿದ. ಹಾಗೆ ಎಷ್ಟು ಮದುವೆ ಮಾಡೋದು? ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಪ್ರಶ್ನೆನೇ ಇದೆ. ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋದು ಕಷ್ಟ ಇತ್ತು ಒಂದು ಕಾಲದಲ್ಲಿ. ಇವತ್ತು ಗಂಡು ಮಕ್ಕಳಿಗೆ ಮದುವೆ ಮಾಡೋದು ಕಷ್ಟ ಇದೆ. ಇದು ನಿಮ್ಮ ಮುಂದೆ ಹಾಕಲೇಬೇಕಾದಂಥ ಕೆಲವೊಂದು ವಿಚಾರ. ಯಾಕೆ ಅಂತಂದರೆ ಇದನ್ನು ಬೇರೆ ಸಂದರ್ಭದಲ್ಲಿ ಹೇಳ್ತೀವಿ ಅಂತಂದ್ರೆ ಆಗಲ್ಲ. ನೀವು ಯಕ್ಷಗಾನವನ್ನು, ಭರತನಾಟ್ಯವನ್ನು, ಹರಿಕಥೆಯನ್ನು, ತಾಳಮದ್ದಲೆಯನ್ನು ಯಾವುದನ್ನು ನೋಡ್ತೀರಿ ಅದು ಮಹಾಭಾರತದಲ್ಲಿಯೂ ರಾಮಾಯಣದಲ್ಲಿದ್ದ ಪ್ರಸಂಗಗಳನ್ನೇ ನೀವು ಕಾಣ್ತೀರಿ. ಆದರೆ ಇವತ್ತಿನ ವಿದ್ಯಮಾನದ ಪ್ರಸಂಗಗಳನ್ನು ಹೇಳಬೇಕು ಅಂತಂದರೆ ನಾವು ನಿಮ್ಮನ್ನು ಒತ್ತಾಯ ಮಾಡಿ ಅದನ್ನು ಕೂರಿಸ್ಕೊಂಡು ಹೇಳಲೇಬೇಕು. ಯಾಕಿದ್ರೆ ಹೇಳಲೇಬೇಕು? ನನಗೆ ನನ್ನನ್ನು ಹಿಂದೂ ಪೀಠಕ್ಕಂತಲೇ ಹಿರಿಯ ಬೇಜಾರ ಶ್ರೀಗಳು ಸನ್ಯಾಸ ಧರ್ಮ ತಂದದ್ದು. ನಾವು 26 ವರ್ಷ TV ಮಾಧ್ಯಮಗಳಲ್ಲಿ ಮಾತಾಡಿದಂಥವ್ರು. ಇವತ್ತಿಗೂ ಮಾತಾಡ್ತಿದ್ದೀನಿ. ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ಸುದೀರ್ಘವಾಗಿ ಹೊರಗಡೆಯಿಂದ ಬಂದು ಮಾತಾಡಿದವರು ಯಾರಿಲ್ಲ. ಅದು ಸರಸ್ವತಿಯ ಅನುಗ್ರಹ. ಇದನ್ನು ನೋಡಿ ಅವರು ಶೈವರು ಒಪ್ಪಬೇಕು, ವೈಷ್ಣವರು ಒಪ್ಪಬೇಕು ಅಂತ ಹೇಳಿ ಶಂಕರಾಚಾರ್ಯ ಸಚ್ಚಿದಾನಂದ ವಾಲ್ಮೀಕೇಶ್ವರ ಭಾರತಿ ಮಹಾಸ್ವಾಮಿಗಳ ಜೊತೆಯಲ್ಲಿ ಸೇರಿ ವಿಶ್ವೇಶತೀರ್ಥರು ಸನ್ಯಾಸವನ್ನು ಕೊಟ್ಟು ಹಿಂದೂ ಪೀಠಕ್ಕೆ ನಿಮ್ಮನ್ನು ಮಾಡ್ತಾ ಇದ್ದೀವಿ ಅಂತ ಮಾಡಿದ್ದಾರೆ. ವಿಶ್ವೇಶತೀರ್ಥರ ವಿಶ್ವ, ಭಾರತೀ ತೀರ್ಥರ ಭಾರತಿ ಎರಡೂ ಸೇರಿ ವಿಶ್ವ ಸಂತೋಷ ಭಾರತಿ ಅಂತ ನಮ್ಮ ಹೆಸರಾಗಿದೆ. ಇದೊಂಥರ ಹೈಬ್ರಿಡ್ ಹೋಗಿದೆ. ಆದರೂ ಕೂಡ ಇಲ್ಲೂ ಸಹ ಸಂತೋಷದ ವಿಚಾರ ಏನಂತಂದರೆ ಈ 5 ದಿನದ ಕಾರ್ಯಕ್ರಮದಲ್ಲಿ 6 ಜನ ಭಾರತಿ, 1 ಸರಸ್ವತಿ ಬಂದಿದ್ದಾರೆ. ಬಹಳ ವಿಶೇಷವಾಗಿ ಭಾರತಿ ಮತ್ತು ಸರಸ್ವತಿ ಎನ್ನುವಂಥದ್ದು ಈ ಜಗತ್ತು ಕಂಡ ಅಪ್ರತಿಮ ವಿಜ್ಞಾನಿ, ಅಪ್ರತಿಮ ದಾರ್ಶನಿಕ, ಅಪ್ರತಿಮ ಜಗದ್ಗುರು ಶಂಕರಾಚಾರ್ಯರು ಇಟ್ಟಂಥ 10 ಸನ್ಯಾಸಿಗಳ ನಾಮಗಳಲ್ಲಿ ಈ ಭಾರತಿ ಮತ್ತು ಸರಸ್ವತಿ ಅನ್ನೋದು 2. ಈ ಹಿಂದೂ ಪೀಠಕ್ಕೆ ಬಂದಾಗ ನಾನು ಎಲ್ಲಿ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ನಿಮ್ಗೆ ಏನಾದರೂ ಮಾಡಿ ಒತ್ತಾಯ ಮಾಡೋದು ಹೇಳಬೇಕು, ಎಲ್ಲಿ ಹೇಳಬೇಕು? ಇಂಥ ಸಂಕಲ್ಪ ಕಾರ್ಯಕ್ರಮದಲ್ಲಿ 2 ಜನ ಸೇರಿದಾಗ ನೋಡಿ ಹೇಳಬೇಕು. ಮುಸ್ಲಿಮರಂಗಲ್ಲ, ಅವನು ಬೇಕಾದರೆ ಗ್ಯಾರೇಜ್ ಕೆಲಸ ಮಾಡೋದಿರಲಿ, ದೊಡ್ಡ ಉದ್ಯಮಿ ಇರಲಿ, ಮತ್ತೊಂದಿರಲಿ, ಶುಕ್ರವಾರ ಆದ ತಕ್ಷಣ ಸ್ನಾನ ಮಾಡಿ ಕಡಕ ಹಚ್ಕೊಂಡು ಅವರು ಮಸೀದಿಗೆ ಹೋಗೇ ಹೋಗ್ತಾರೆ. ಕುರಾನ್ ಏನು ಹೇಳಿದೆ ಕೇಳಿಕೊಂಡು
ಅವರು ಅದಕ್ಕೆ ನಡ್ಕೊತಾರೆ. ಕ್ರಿಶ್ಚಿಯನ್ರು ಭಾನುವಾರ ಹೋಗ್ತಾರೆ. ಹಿಂದೂಗಳಿಗೆ ಯಾವತ್ತು ನಾವು ಹೇಳೋದು? ಹಿಂದೂಗಳಿಗೆ ನಾವು ಹೇಳ್ತೀವಿ ಅಂದರೆ ದಯಮಾಡಿ ಸ್ವಾಮಿಗೆ ಸಾಕು ಅಂತ. ಯಾವಾಗ ಈ ಸಾಲ ಕೊಟ್ಟ ಪರಿಸ್ಥಿತಿ, ಸಾಲ ಕೊಟ್ಟಿದ್ದಾರೆ ಅಂತಂದರೆ ಅವನು ಸಾಲ ಇಸ್ಕೊಂಡವನು ಎಲ್ಲಿ ಬೇಕಾದ್ರೆ ಸಿಗಲಿ, ಮನೆಯಲ್ಲಿ ಸಿಗಲಿ, ದೇವಸ್ಥಾನದಲ್ಲಿ ಸಿಗಲಿ, ಎಲ್ಲಿ ಸಿಗಲಿ ಅಲ್ಲೇ ಹಿಡ್ಕೋಬೇಕು. ಚಡ್ಡಿ ಆದರೆ ಚಡ್ಡಿ, ಮತ್ತು ಅದು ಸಿಕ್ಕಲ್ಲ. ಹಾಗೆ ಸಂಕಲ್ಪದಲ್ಲಿ ನೀವು ಇಷ್ಟು ಜನ ಯಕ್ಷಗಾನಕ್ಕೆ ಬಂದಿದ್ದೀರಾ, ಮತ್ತೊಂದಕ್ಕೆ ಬಂದಿರೋ ನಿಮ್ಮನ್ನು ಹಿಡ್ಕೊಂಡೇ ಇದೆ. ಒಂದು ಹೆಣ್ಣು ಮಗಳನ್ನ ಮದುವೆ ಮಾಡಿಕೊಡುವಾಗ ಇನ್ನೊಂದು ಮನೆ ಬೆಳಗಲಿಕ್ಕೆ ನೀನು ಹೋಗ್ತಾ ಇದೆಯಾ ಮಗಳೇ ಅಂತ ದಾರೆ ಕನ್ಯಾದಾನವನ್ನು ಮಾಡ್ತೇವಲ್ಲ, ನಿಮ್ಮದು ಪ್ರಾರಂಭ ಆಗುವುದರಿಂದ ಆ ಮನೆಯ ಹೊಸಲನ್ನು ದಾಟುವಾಗಲೇ ಒಂದು ಸೇರ ಅಕ್ಕಿ, ಒಂದು ಅಚ್ಚು ಬೆಲ್ಲ ಹೊಸಲು ಮೇಲೆ ಇಟ್ಟು ಒದ್ದು ಒಳಗೆ ಬರಬೇಕು. ಯಾಕದು? ಯಾಕೆ ಈ ಧರ್ಮ ಇಟ್ಟು? ನಿಮಗೆ ಏನೇನು ನಿಮಗೆ ಸಂಸ್ಕೃತಿ ಸಂಸ್ಕಾರ ಮಾಡಿದಾಗ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದಕ್ಕೂ ಅರ್ಥ ಇದೆ, ಪ್ರತಿಯೊಂದಕ್ಕೂ ಅರ್ಥ ಇದೆ. ಗೊತ್ತಿಲ್ಲ, ಏನು ಕೇಳೋದು ಗೊತ್ತಿಲ್ಲ ನಮ್ಮ ಹಿಂದೂಗಳಿಗೆ. ದೇವರಿಗೆ ಹೂ ಹಾಕೊಡೋರು ಹೋಗಿ ಹೇಳಿ ನೋಡ, ನಿಮ್ಮನ್ನು ಬಿಟ್ಟರೆ ಇನ್ಯಾರು ಹೂವೇ ಕೊಡಲ್ಲ. ಮಸೀದಿ ಹೂ ತಗೊಂಡವಲ್ಲ, ಚರ್ಚಿಗೆ ಹೂ ತಗೊಂಡವಲ್ಲ, ನಿಮ್ಗೆ ಹುಟ್ಟಿದ್ರು ಹೂ ಬೇಕು, ಸತ್ತರೂ ಹೂ ಬೇಕು. ಹಾಗಿದ್ರೆ ದೇವರಿಗೆ ಯಾಕೆ ಹೂ ಕೊಡೋದು ಹೇಳಿ? ಗೊತ್ತಿಲ್ಲ ಸ್ವಾಮಿ, ಅವ್ರ ಮಕ್ಕಳ ಮೇಲೆ ಕೊಡ್ತಾರೆ, ಹಂಗಾಗಿ ನಾನು ಕೊಡ್ತೀನಿ ನೋಡಿ. ತುಳಸಿಗೆ ಎಷ್ಟು ಮಹತ್ವ ಇದೆ. ಕಡೇ ಪಕ್ಷ ಸತ್ತಾಗ ನೀವೆಷ್ಟೇ ಅಲಂಕಾರ ಮಾಡಿ ಕಡೆಗೊಂದು ತುಳಸಿ ಹಾಕಬೇಕ ಬೇಡ? ಹಾಕಲೇಬೇಕು. ಒಂದು ತುಳಸಿ ಮಾಡಿ ಹಾಕಲೇಬೇಕು. ಸತ್ತಾಗ ಹೆಣಕ್ಕೆ ಪವಿತ್ರವಾಗಿ ಬೇಕಾದ್ದು ತುಳಸಿ. ಈಗಲೂ ಒಂದು ಹೆಣಕ್ಕೆ ಹಾಕಿ ಕೂರಿಸಿದ್ರ ಹೆಣಕ್ಕೆ ಹಾಕುವುದು ಅಂತಂದ್ಮೇಲೆ ನೀವೀಗ ಹಾಕಿದ್ಯಾರೆ ಅಲ್ಲ ಹೇಳ್ರೆ? ಯಾಕೆ ಇದು ಸನ್ಯಾಸಿಗಳಿಗೆ ಹಾಕ್ತೀರಿ? ಅವ್ರಿಗೆ ಹೇಗೂ ಯಾವುದೂ ಇಲ್ವಲ್ಲ, ಸತ್ರ ಸಾಯಿ ಅಂತಲ್ಲ, ಯಾಕೆ ಹಾಕ್ತೀರಿ? ಗೊತ್ತಿಲ್ಲ. ಏನೂ ಗೊತ್ತಿಲ್ಲ 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 ಅನ್ನುವಂಥ ಒಂದು ಧರ್ಮ ಇದ್ರೆ ಅದು ಕೂಡ ಹಿಂದೂ ಧರ್ಮನೇ ಅನ್ನುವಂಥ ವಿಪರ್ಯಾಸ ನನಗೆ. ಹೌದಾ? ಎದೆ ತಕ್ಕ ಹೇಳಿ ಏನು ಗೊತ್ತಿಲ್ಲ. 5 ದೀಪ ಹಚ್ಚಿದ್ರು ಇವಾಗ. ಆ ಕಾಲ್ದೀಪದಲ್ಲಿ ಬರೋದೇ ಏನು ದೀಪ ಅಂತ ಹೇಳುತ್ತೆ? ಕಾಲ್ದೀಪದಲ್ಲಿ ಆ ಕಾಲ್ದೀಪದಲ್ಲಿ ಬರೋದೇ 5 ದೀಪ. ಈ 5 ದೀಪ ಏನು? ಎಷ್ಟು ನೂರಾರು ವರ್ಷಗಳ ಹಿಂದೆ ಕರೆಂಟ್ ಇಲ್ಲಿದ್ದ ಕಾಲದಲ್ಲಿ ಶಂಕರಾಚಾರ್ಯರು ಹೇಳಿದ್ರು, ಭಗವಂತನ ನೋಡಬೇಕು ಅಂದರೆ 5 ರೂಪ: ಪೃಥ್ವಿ, ನೀರು, ಗಾಳಿ, ಬೆಂಕಿ, ಆಕಾಶ. ಈ ಮಹಾಭೂತಗಳೇ ಭಗವಂತನ ಶಕ್ತಿ. ಹಾಗಾಗಿ ನೀವು ದೀಪ ಹಚ್ಚಬೇಕಾದ್ರೆ ಈ 5 ಭೂತಗಳಿಗಾಗಿಯೇ ಹಚ್ಚಿ, ಅದು ಪಂಚಮಹಾಭೂತಕ್ಕೆ ಮುಟ್ತದೆ. ಅವತ್ತಿನಿಂದ ಇವತ್ತಿನವರೆಗೆ ನಮಗೆ ದೀಪವನ್ನು ಮಾಡೋದೇ 5 ದೀಪ. ನೋಡಿ ಹೇಗೆ ದೀಪಾವಳಿ ಅಂತ ನೀವೆಲ್ಲ ದೀಪ ಹಚ್ಚಿದ್ರಲ್ಲ, ಈಗ ಅದು ಹೆಂಗೆ ಮುಟ್ತು ಗೊತ್ತಾ ನಿಮಗೆ? ಕಾರ್ತಿಕ ದೀಪೋತ್ಸವ. ಕಾರ್ತಿಕ ಅಂದರೆ ಯಾರು? ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಹುಟ್ಟಿದ್ದು ಹಿಮ್ಮೆಚ್ಚುದೇವಿ. ಪಾರ್ವತಿಯ ಗರ್ಭ ಡೆಲಿವರಿಯೇ ಆಗಿದ್ದಾಗ ದೇವತೆಗಳಿಗೆ ಟೆನ್ಷನ್ ಆಗಿ ರತಿ ಮನ್ಮಥರನ್ನ ಶಿವನ ಮುಂದೆ ಬಿಟ್ಟು ಎಲ್ಲ ನಡೆದು ಗೊತ್ತಿದೆ ನಿಮಗೆ. ಗರ್ಭವತಿನೇನೋ ಆದ್ಲು ಪಾರ್ವತಿ, ಆದರೆ ಮಗು ಹಡಿಲೇ ಇಲ್ಲ. ಅಗ್ನಿಗೆ ಹೇಳಿ ಆ ಮಗುವನ್ನು ಗರ್ಭಪಾತ ಮಾಡಿಸಿದ್ರು. ಗರ್ಭಪಾತ ಮಾಡಿದಾಗ ಅದು ಭೂಮಿ ಮೇಲೆ ಬಿತ್ತು, ಅದು ದರ್ಬೆ ಮೇಲೆ ಬಿತ್ತು, ಆ ಮುಖ ಸೀಳು ಹೋಯಿತು, 6 ಭಾಗ ಆಯಿತು. ಅದಕ್ಕೆ ಆ ಮಗುವಿಗೆ ಷಟ್ ಮುಖ ಅಂತ ಹೆಸರು. ಷಣ್ಮುಖ ಅಂತ ತಮಿಳಿನಲ್ಲಿ 6 ಮುಖಂ ಅಂತ ಕರೀತಾರೆ. 6 ಮುಖ ಅಂತ ಆಗಿದೆ ಆ ಸುಬ್ರಹ್ಮಣ್ಯನಿಗೆ. ಆವಾಗ ಆ ಪ್ರಿಮೇಚರ್ ಬೇಬಿಯನ್ನ ಆಗಿನ ಕಾಲದಲ್ಲಿ ಇನ್ಕ್ಯುಬೇಷನ್ ಇಡ್ತಾರೆ.
ಮಣ್ಣಿನ ಗೋಡೆಯನ್ನು ಮಾಡಿ ಅದಕ್ಕೆ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಕ್ಕೋಸ್ಕರ 3 ದೀಪಗಳನ್ನು ಇಡ್ತಾರೆ. ಔಡ್ಲೆಣ್ಣೆಯಿಂದ, ತುಪ್ಪದಿಂದ, ತಿಲತೈಲದಿಂದ 3 ದೀಪಗಳನ್ನು ಇಟ್ಟು ಬೆಳೆತಾರೆ. ಆ ಬೆಳಗುವಾಗ ಆ ಮಗುವಿಗೆ ಇಂಕ್ಯುಬೇಷನಲ್ಲಿ ನೀವು ನೋಡಿರ್ತೀರಿ, ಡೆಲಿವರಿ ಆಗಿ ಮಗುನ ಇಂಕ್ಯುಬೇಷನಲ್ಲಿ ಇಟ್ಟಾಗ ತಾಯಿ 2 ಗಂಟೆಗೆ ಒಂದು ಸರ್ತಿ 3 ಗಂಟೆಗೆ ಒಂದು ಸರ್ತಿ ಹಾಲು ಕೊಟ್ಟು ಬರಬೇಕು ಮಗುಗೆ. ಅದೇ ಥರ ಶಿವ ಒಂದು ಸ್ಥಳ ಇರ್ತಕ್ಕಂಥ 6 ಜನರನ್ನು ರೆಡಿ ಮಾಡ್ತಾನೆ. ಅವರಿಗೆ ಕೃತ್ತಿಕೆಯರು ಅಂತ ಹೆಸರು. ಈ ಕೃತ್ತಿಕೆಯರ ಹಾಲು ಕುಡಿದು ಬೆಳೆದವರಿಂದಲೇ ಆ ಸ್ಕಂದನಿಗೆ ಕಾರ್ತಿಕೇಯ ಅಂತ ಹೆಸರು. ಈ ಕಾರ್ತಿಕೇಯನನ್ನು ಈ ದೀಪಗಳ ಮುಖಾಂತರ ಬೆಳಗಿ ಅವರನ್ನ ರೆಡಿ ಮಾಡಿದ ಆ 1 ತಿಂಗಳಿಗೆ ಕಾರ್ತಿಕ ಮಾಸ ಅಂತ ಹೆಸರು. ಯಾರು ಈ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಮನೆಯಲ್ಲಿ ಹಿಂಗೆ ಹಚ್ಕೊಳ್ತಾರೋ ಅದೇ ಥರ ಜಗತ್ತು ಬೆಳಗದಾಗೆ ಅವರು ಮನೆ ಬೆಳಗಲಿ ಅಂತೇಳಿ ಈ ಧರ್ಮ ಮಾಡಿದ್ದು ಈ ದೀಪಾವಳಿ. ಯೋಚನೆ ಮಾಡಿ, ಇನ್ಕ್ಯುಬೇಷನ್ ಬಂದದ್ದು ಯಾವಾಗ? ಈಗ. ಅದರ ಸ್ಟೋರಿ ಹೇಳಿದ್ದು ಯಾವ ಕಾಲದಲ್ಲಿ? ಹಾಗಿದ್ರೆ ನಮಗೆ ಜ್ಞಾನ ಇದ್ದದ್ದು ಎಂಥದ್ರಿ? ಇನ್ನೊಂದು ಹೈಡ್ರೋ ಡೆಲಿವರಿ ಅಂತ ಆಗ್ತದೆ, ಗೊತ್ತಾ ನಿಮಗೆ? ಹೈಡ್ರೋ ಡೆಲಿವರಿ ಅಂದರೆ ಡೆಲಿವರಿ ಆಗುವಾಗ ತುಂಬ ಪೇಯ್ನ್ ಬಂದಾಗ ಅದನ್ನು ತಡ್ಕೊಳಕ್ಕಾಗದಿದ್ದಾಗ ಇಂಜೆಕ್ಷನ್ ಇಲ್ಲದೆ ನೀರಿನಲ್ಲಿ ಕೂರಿಸಿ ಡೆಲಿವರಿ ಮಾಡೋದು. ಈಗ ಫಾರಿನಲ್ಲೆಲ್ಲ ಅದೇ ಬಾಂಬೆ, ಡೆಲ್ಲಿನಲ್ಲೆಲ್ಲ ಬಂದಿದೆ ಹೈಡ್ರೋ ಡೆಲಿವರಿ ಅಂತ. ನೀರಿನಲ್ಲಿ ಟಪ್ಪಲ್ಲಿ ಕೂರಿಸಿ ಡೆಲಿವರಿ ಮಾಡಿಸೋದು, ಪೇಯ್ನ್ ಕಡಿಮೆ ಆಗುತ್ತೆ. ಬಟ್ ಇದನ್ನು ಹೇಳಿದ್ದು ಈಗ 2024 5,000 ವರ್ಷಗಳ ಹಿಂದೆ ಇದೇ ನೀರಿನಲ್ಲಿ ಕುಳಿತು ನೋವನ್ನು ತಡ್ಕೊಳಕ್ಕಾಗಲ್ಲ, ಬೊಬ್ಬೆ ಹೊಡೆದ್ರೆ ಜನರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಕುಂತಿ ನದಿಯಲ್ಲಿ ಕೂತು ಡೆಲಿವರಿ ಮಾಡಿಕೊಂಡಿದ್ದು, ಕರ್ಣನನ್ನು ಹುಟ್ಟಿದ್ದು ಇದೇ ಹೈಡ್ರೋ ಡೆಲಿವರಿಯಲ್ಲಿ. ನೆನಪಿಟ್ಕೊಳ್ಳಿ ಹೇಗಾಗಿದೆ. ಇನ್ನು ರಾಮಾಯಣದ ಕಥೆಯೆಲ್ಲ ನೀವು ಯಕ್ಷಗಾನದಲ್ಲಿ ತಾಳ್ಮತೆಯಲ್ಲಿ ನೋಡ್ತೀರಿ. ನೀವೆಲ್ಲ ಬಿಟ್ಬಿಡಿ. ರಾಮಾಯಣವನ್ನು ಬರೆದವರು ಯಾರು? ವಾಲ್ಮೀಕಿ. ನಾವು ಧರ್ಮವನ್ನು ಕಲಿಯಲಿಲ್ಲ, ಗ್ರಂಥವನ್ನು ಕಲಿಯಲಿಲ್ಲ, ಬರೀ ದೊಡ್ಡ ದೊಡ್ಡ ಜನರನ್ನ ನಾವು ಪೇಟೆಂಟ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಹೇಗೆ? ವಾಲ್ಮೀಕಿ ಅಂದರೆ ನಮ್ಮ ಸಮಾಜಕ್ಕೆ ಸೇರಿದವರು, ಕನಕದಾಸರು ಅಂದರೆ ನಮ್ಮ ಸಮಾಜಕ್ಕೆ ಸೇರಿದವರು, ಬಸವಣ್ಣ ಅಂದರೆ ನಮ್ಮ ಸಮಾಜಕ್ಕೆ ಸೇರಿದರು. ಬಸವಣ್ಣಗೆ ಸುಸ್ತಾಗಬೇಕು ಮೊನ್ನೆ ಇವ್ರದೆಲ್ಲ ಮಾತು ಕೇಳಿ. ನಾವು ಹಿಂದೂವಲ್ಲ, ನಾವು ಶಿವನ ನಂಬಿಲ್ಲ, ಮತ್ತೊಂದು ಏನೋ ಮಾಡಕ್ಕೆ ಹೋಗಿ ಈ ಧರ್ಮಗಳು ಈಗ ಹಿಂಗೆ ಮಾಡ್ತಿದ್ದಾರಲ್ಲ ಅಂತ ಬಸವಣ್ಣ ಆತ್ಮ ಹೇಳೋದು. ಕೂಡಲ ಸಂಗಮವನ್ನು ಪೂಜೆ ಮಾಡಿದಂಥ ಮಹಾನ್ ತೇಜಸ್ವಿ ಕ್ರಾಂತಿ ಯೋಗಿಯವರು. ಇದು ನೋಡಿ ನಮ್ಮಲ್ಲಿ ಹಿಂಗೆ ಆಗ್ತಾ ಇದೆ ಅಂತೇಳಿ. ವಾಲ್ಮೀಕಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಬರೆದ್ರಲ್ಲ ಈ ರಾಮಾಯಣವನ್ನು, ನೀವೇನು ಯಕ್ಷಗಾನದಲ್ಲಿ ನೋಡಿದ್ದೀರಿ. ಸಿಂಹಿಕಾ ಅನ್ನುವಂಥ ಒಬ್ಬಳು ರಾಕ್ಷಸಿ ಮೇಲ್ಗಡೆ ನೆರಳು ಹಾರಿದ್ರೆ ಸಡ್ಡು ಮಾಡಿ ನುಂಗ್ ಬಿಡ್ತಿದ್ದಂತೆ. ಯಕ್ಷಗಾನದಲ್ಲಿ ಇದೆಯಲ್ಲ, ಹನುಮಂತನನ್ನ ಈ ಶ್ರೀಲಂಕಾಕ್ಕೆ ಹಾರಬೇಕಾದ್ರೆ ಸಿಂಹಿಕೆ ಮಧ್ಯಭಾಗದಲ್ಲಿ ಇದ್ದವಳು ಆ ಹನುಮಂತನ ನೆರಳನ್ನು ಕ್ಯಾಚ್ ಮಾಡಿ ನುಂಗಿ ಕಡೆಗೆ ಸಾಯ್ತಾಳೆ. ಹನುಮಂತ ಕೊಲ್ತಾನೆ, ಮೋಕ್ಷ ಸಿಗುತ್ತೆ. ಅವಳು ಹೇಳ್ತಾಳೆ, ನಾನು ಇಲ್ಲಿ ಹೀಗಿದ್ದೆ, ನೀನು ನನಗೆ ಮೋಕ್ಷ ಕೊಟ್ಟಿದ್ದೀಯಾ. ಹನುಮಂತ ಅವಳನ್ನು ಎತ್ತಿ ಬಿಸಾಡ್ತಾನೆ ಇನ್ನೊಂದು ಧ್ರುವಕ್ಕೆ ಬರೆದದ್ದು ನೋಡಿ. ಅದು ಎಲ್ಲಿದೆ ಈಗ? ಅಮೇರಿಕದ ಹತ್ರ ಇದೆ ಇದೇ ಜಾಗ. ಇವತ್ತಿಗೂ ಸಹ ಆಕಾಶದಲ್ಲಿ ಏರೋಪ್ಲೇನ್ ಪಾಸ್ ಆದರೆ ಸ್ವಿಂಗ್ ಅಂತ ಹೇಳ್ಕೊಳತ್ತಾರೆ, ಹಡಗು ಪಾಸ್ ಆದರೆ ಸ್ವಿಂಗ್ ಅಂತ ಹೇಳ್ಕೊಳತ್ತೆ. ಆದರೆ ನೀವಲ್ಲಿ ಸಿಂಹಿಕ ಅಂತ ಕರೆಯೋದು ಏನಂತ ಕರಿತೀರಿ? ಬರ್ಮುಡಾ ಟ್ರಯಾಂಗಲ್ ಅಂತ ಕರೀತೀರಿ. ಈ ಬರ್ಮುಡಾ ಟ್ರಯಾಂಗಲ್ನ ಉಲ್ಲೇಖ ವಾಲ್ಮೀಕಿ ಮಾಡ್ತಾರೆ ಅಂತಂದ್ರೆ, ಶ್ರೀಲಂಕಕ್ಕಿಂತಲೂ ಇನ್ನೊಂದು ದ್ವೀಪ ಇನ್ನೂ ಮುಂದೊಂದಿದೆ. ಹನುಮಂತ ಗೊತ್ತಾಗದೆ ಹಾರಿದ್ದ ಅಲ್ಲಿ, ಆಮೇಲೆ ವಾಪಸ್ಸು ಲಂಕಕ್ಕೆ ಬಂದಿದ್ದು ಹನುಮಂತ. ಹಾಗಿದ್ರೆ ಶ್ರೀಲಂಕಾ ಅಲ್ಲದೆ ಇನ್ನೊಂದು ದ್ವೀಪ ಇದೆ, ಆ ದ್ವೀಪದಿಂದ ಪುನಃ ವಾಪಸ್ ಬಂದ ಅಂತ ಜಿಯೋಗ್ರಫಿಕಲ್ ನಕ್ಷೆ ಒಬ್ಬ ವಾಲ್ಮೀಕಿಗೆ ಮ್ಯಾಪ್ ಇಲ್ಲ, ಗೀಪ್ ಇಲ್ಲ. ಹೇಗೆ ಸ್ವಾಮಿ ಗೊತ್ತಾಗುತ್ತೆ? ಹೇಗೆ? ಹಿಮಾಲಯದಲ್ಲಿ ಇದ್ದಂಥ 4 ಮೂಲಿಕೆಗಳನ್ನು ಹೊತ್ಕೊಂಡು ಹನುಮಂತ ಹೋಗಬೇಕಾದ್ರೆ
ಅದು ಕೆಟ್ಟೋಗ್ಬಿಡುತ್ತೆ ಅಂತ ಹೇಳಿ ಫ್ರೀಸಿಂಗ್ ಮಾಡ್ತಾನೆ. ವೃಷಭಾವತಿ ಪರ್ವತನ ಎತ್ತಿ ಅದಕ್ಕೆ ಇಟ್ಕೊಂಡು ತಗೊಂಡು ಹೋಗ್ತಾನೆ. ಅದು ಹಾರ್ಕೊಂಡು ಬರ್ಬೇಕಾದ್ರೆ ಬೆಂಗಳೂರು ಹತ್ರ ಜಾಗದಲ್ಲಿ ವೃಷಭಾವತಿ ಪರ್ವತ ಬಿದ್ದೋಗ್ಬಿಡುತ್ತೆ. ಅದು ವೃಷಭಾವತಿ ನದಿಯಾಗಿ ಬೆಂಗಳೂರು ಮಧ್ಯದಲ್ಲಿ ಹರಿತಾ ಇತ್ತು ಅಂತೇಳಿ ರಾಮಾಯಣ ಹೇಳುತ್ತೆ. ಅವ್ರು ಬೆಂಗಳೂರು ಅಂತ ಹೇಳಿಲ್ಲ, ವೃಷಭಾವತಿ ನದಿ ಹರಿತು. ಇವತ್ತು ನೋಡು ದೊಡ್ಡ ಮೋರಿಯಾಗಿದೆ. ಆದರೆ ಅವರು ತಗೊಂಡು ಹೋಗಿದ್ದು ಲಂಕಕ್ಕೆ. ಎಲ್ಲಿ ಹಿಮಾಲಯ, ಎಲ್ಲಿ ಲಂಕ, ಎಲ್ಲಿ ದ್ರಾವಿಡ, ದಕ್ಷಿಣ ಭಾರತ, ಹಾಗೆ ಇಡೀ ಭಾರತದ ಭೂಪಟ ರಾಮಾಯಣ ಕಾಲದಲ್ಲಿ ವಾಲ್ಮೀಕಿ ಬರೆದ ಅಂದರೆ ಆ ಸ್ಕೆಚ್ ಕೊಟ್ಟರು ಯಾರು? ಇದು ನೋಡ್ಬೇಕಲ್ವಾ, ಎಷ್ಟಿರ್ಬೋದು ಸೈನ್ಸ್ ಆಗಿದ್ರೆ. ಯೋಚನೆ ಮಾಡಿ. ವರಾಹ ಅವತಾರದಲ್ಲಿ ಭೂಮಿಯನ್ನೇ ತನ್ನ ಮೂಗಿನ ಮೇಲೆ ಹೊತ್ಕೊಂಡು ಬಂದ ವರಾಹಸ್ವಾಮಿ, ಹೌದಾ? ಭೂಗೋಳವನ್ನೇ ಹೊತ್ತು ವರಾಹಸ್ವಾಮಿ ಭೂಮಿಯನ್ನು ರಕ್ಷಣೆ ಮಾಡಿದ ಫಲಕ್ಕೆ ಭೂಮಿಯ ಗುಣಗಳನ್ನೇ ಹೊಂದಿರತಕ್ಕಂಥ ಇನ್ನೊಂದು ಗ್ರಹ ಹೊಂದ್ಕೊಳ್ತು. ಯಾವುದು? ಮಂಗಳ ಗ್ರಹ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ. ನೋಡಿ, ವಿದ್ಯುತ್ ಕಾಂತಿ ಸಮಪ್ರಭಂ ಅಂತಂದ್ರೆ ಏನು? ವಿದ್ಯುತ್ ಕರೆಂಟ್, ಕಾಂತಿ ಆಯಸ್ಕರ್ತ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಭೂಮಿಯಲ್ಲಿ ಏನಿದೆಯೋ ಅದೇ ಮಂಗಳದಲ್ಲಿ ಇದೆ ಅಂತ ಹೇಳಿ ನಿಮ್ಮ ಋಷಿಮುನಿಗಳು ಬರೆದಿದ್ದಾರೆ. ನಮ್ಗೆ ಇವತ್ತು ಮಂಗಳ ಗ್ರಹಕ್ಕೆ ಹೋಗ್ಲಿಕ್ಕಾಗಲಿಲ್ಲ. ಭೂಮಿಯಲ್ಲಿರೋ ಲಕ್ಷಣಗಳೇ ಅಲ್ಲಿದೆ ಅಂತ ನಾಸದವ್ರು ಹೇಳ್ತಾರೆ. ನಾಸಕ್ಕಿಂತ ಮೊದಲು ನಿಮ್ಮ ದೇಶದವ್ರು ಹೇಳಿದಾರಲ್ಲ, ಇದಕ್ಕಿಂತ ಸಂಸ್ಕೃತಿ ಬೇಕಾ ನಮ್ಮ ದೇಶಕ್ಕೆ? ಭೂಗೋಳ ಅಂತ ಬರೆದಿದ್ದಾರೆ. ಗೋಳ ಮೀನ್ಸ್ ಸ್ಪಿಯರ್, ಖ ಅಂದ್ರೆ ಆಕಾಶ, ಖಗೋಳ ಅಂತ ಬರೆದರು. ಈ ಎರಡು ಶಬ್ದ ನಮ್ಮ ಭಾರತದ ಭಾಷೆ. ಈ ಭಾಷೆಯನ್ನು ಬರೆದುಕೊಟ್ಟಿದ್ದಾರೆ. ಗೆಲಿಲಿಯೋ ಬಂದ್ಬಿಟ್ಟು ಭೂಮಿ ತುಂಬಿದೆ ಅಂತ ಹೇಳೋದಕ್ಕೆ ನಮಗೆ, ಹೌದಾ? ನಮ್ಮ ಮಕ್ಕಳು ಹೇಳೋದು ಯಾರು ಭೂಮಿ ತುಂಬಿದೆ ಅಂತ ಹೇಳಿದ್ರು? ಗೆಲಿಲಿಯೋ. ಸ್ವಾಮಿ ವರಾಹಾವತಾರದಲ್ಲೇ ಭೂಮಿ ತುಂಬಿದೆ ಅಂತ ಹೇಳೋಂಥ ದೇಶ ಇದೆ. ಎಲ್ಲಿದ್ದೀವಿ ನಾವು? ಯೋಚನೆ ಮಾಡಿ. ಭೂಮಿಗೆ ವರಾಹಸ್ವಾಮಿಯೇ ನಿನಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ನಿನ್ನ ಭೂಮಿಯಲ್ಲಿ ಕೊಡ್ತೀನಿ. ಯಾಕಂದ್ರೆ ಯಾವುದೇ ದೇವತೆಗಳು, ರಾಕ್ಷಸರು, ಗಂಧರ್ವರು, ಕಿನ್ನರು ನಿನ್ನ ಮೇಲೆ ಸ್ಪರ್ಶ ಆದರೆ ನೀನು ಎಳೆದುಕೊಳ್ಳುವಂಥ ಶಕ್ತಿ ನಿನಗೆ ಬರಲಿ ಅಂತೇಳಿ ಈ ವಿಷ್ಣು ಪುರಾಣದಲ್ಲಿ ಹೇಳಿದ. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಭೂಮಿನಲ್ಲಿದೆ ಅನ್ನೋದರ ಪುರಾಣಗಳು. ನೀವು ಪುರಾಣಗಳನ್ನು ಇವನ್ನೆಲ್ಲ ಸೈಂಟಿಫಿಕ್ ಆಗಿ ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕು. ನೀವು ಯಾವಾಗ ವೇದ ಪುರಾಣಗಳನ್ನು ಮಕ್ಕಳಿಗೆ ಹೇಳ್ಕೊಡೋದಿಲ್ವೋ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಸಿಕ್ಕೋದಿಲ್ಲ. ಯಾವಾಗ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಸಿಕ್ಕೋದಿಲ್ಲ, ಯಾವಾಗ ನಿಮಗೆ ಧೃತರಾಷ್ಟ್ರನ ಕತೆ, ದಶರಥನ ಕತೆ, ಕೈಕೆ ಕತೆ ಗೊತ್ತಾಗೋದಿಲ್ಲ, ಅವರಿಗೆ ನನ್ನ ಅಪ್ಪ ಅಮ್ಮನ ಸಾಕಬೇಕು ಅನ್ನೋದು ಸಹ ಗೊತ್ತಾಗೋದಿಲ್ಲ. ನಿಮ್ಮ ತಲೆ ಒಳಗಡೆ ಬಂದಿರೋದು ಬರೀ ಎಜುಕೇಷನ್. ಆ ಮಕ್ಕಳನ್ನ ತಗೊಂಡೋಗಿ ಎಲ್ಲೆಲ್ಲೋ ಒಂದು ಹಾಕೋದು, ಯಾವುದೋ ಒಂದು ಹಾಸ್ಟೆಲಿಗೆ ಹಾಕಿ ಅಲ್ಲಾಗೋ ಚಿತ್ರಹಿಂಸೆ ನಿಮ್ಮ ಮಕ್ಕಳು ನಿಮ್ಗೆ ಗೊತ್ತೇ ಇರೋದಿಲ್ಲ. ಅವನು ಯಾವನೋ ಬೈತಾನೆ, ಅವನು ಯಾವನೋ ತಿನ್ನೋದಕ್ಕೆ ಕೊಡಲ್ಲ, ಅವನು ಯಾವನೋ ಹೇಗೋ ಇರ್ತಾನೆ. ಆ ನೋವು ತಿಂದು ಅಂತೂ ಓದ್ತವೆ. ಓದಿದಾಗ ಅವ್ರು ಗೊತ್ತಾಗುತ್ತೆ, ನಾನು ಬೆಳೆದ ಮೇಲೆ ನಮ್ಮ ಅಪ್ಪ ಅಮ್ಮನ್ನು ಹಿಂಗೆ ಹಾಸ್ಟೆಲಿಗೆ ಹಾಕಬೇಕು. ಯಾವ ಹಾಸ್ಟೆಲಿಗೆ ಹಾಕ್ಬೇಕು? ಮಾಡಿಕೊಟ್ಟವ್ರು ಯಾರು? ಕಲಿಸು. ನೀವು ಮಕ್ಕಳಿಗೆ ಪದವೀಧರನ್ನು ಮಾಡಬೇಡಿ, ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನು ಮಾಡಿ. ವಿದ್ಯಾವಂತರೇ ಬೇರೆ, ಪದವೀಧರರೇ ಬೇರೆ. ಪದವೀಧರರು ಮಾಡಿದ್ರೆ ಎಷ್ಟೋ ಮಕ್ಕಳು ದೊಡ್ಡ ಕೆಲಸ ತಗೊಂಡು ಅಮೇರಿಕಾ, ಬ್ರಿಟನ್, ಸ್ವಿಟ್ಜರ್ಲ್ಯಾಂಡ್ ಈ ಥರದಲ್ಲಿ ಹೋಗ್ತಾರೆ. ಇಲ್ಲಿ ಹಳೆ ಮನೆಯಲ್ಲಿ ಹಳೆಯ ಗಂಡ ಹೆಂಡತಿ ಇರೋದು. ಇಲ್ಲಿ ಗ್ಯಾಸ್ ಬಂದರೆ ಪಕ್ಕದ ಮನೆ ಫಿಟ್ ಮಾಡಬೇಕು, ಈ ಮುದುಕರಿಗೆ ಆಗೋಲ್ಲ. ಬಿಟ್ಟು ಕೈ ಮುಡ್ಕೊಂಡ್ರೆ ವಾಟ್ಸಪ್ಪಲ್ಲಿ ಮಗುನ ತೋರಿಸ್ಬೇಕು. ಎಲ್ಲಿಗೆ ಬಂದಿದ್ದೀರಿ? ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಿ. ಗುರುಗಳಿಗೂ ಸಮೇತ ಬಹಳ ಕಷ್ಟ ಆಗಿದೆ. ಸಮಯ ಆಯಿತು ಅಂತ ಕಾಣ್ತದೆ. ಆಯಿತು, ಮುಗಿಸ್ಬಿಡ್ತೀನಿ ನಾನು. ಆದರೆ ನಾನು ಆಗಲೇ ಹೇಳಿದ್ರೆ ಎಲ್ಲಿ ಸಿಗ್ತಾರೋ ಅಲ್ಲಿ ಚಡ್ಡಿ ಇಟ್ಕೋಬೇಕು ಅಂತ. ಹಾಗಾಗಿಯೇ ನಾನು ಇದನ್ನು ಮಾತಾಡ್ತಾ ಇದ್ದೀನಿ. ಸಮಯ ಆಗಿದೆ, ಆದರೆ ಇನ್ನೊಂದು 5-10 ನಿಮಿಷ ಮುಗಿಸ್ಬಿಡ್ತೀನಿ. ಯಾಕೆಂದರೆ ಇದೊಂದು ಮಾತು ಹೇಳಬೇಕು. ಏನು? ಮದುವೆ ಆಗೋದು ಜೀವನದ ಬಹಳ ದೊಡ್ಡ ಘಟ್ಟ. ಮದುವೆ ಆದ ಮೇಲೆ ನಾನು ಆಗಲೇ ಹೇಳಿಬಿಟ್ಟಿದ್ದಲ್ಲ,
ಹೊಸಲ ಮೇಲೆ ಏನಿರ್ತೀರಿ, ಒಂದು ಸೇರು ಅಕ್ಕಿ, ಬೆಲ್ಲ. ಯಾಕೆ ಅಂತಂದರೆ ಅದನ್ನು ಒದ್ದು ಒಳಗೆ ಬರಬೇಕು ಅಂತಂದರೆ ಇವಳಿಗೆ ಒದಿ ಪ್ರಾಕ್ಟೀಸ್ ಆಗಬೇಕು ಅಂತಲ್ಲ, ಅದು ಅಕ್ಕಿಯನ್ನು ಒದ್ದದ್ದು ಚಾವಣಿಯಲ್ಲಿ ಚದುರಬೇಕು. ಚದುರಿ ಆ ಮನೆಯಲ್ಲಿ ಧಾನ್ಯ ಲಕ್ಷ್ಮಿ ಕಂಗೊಳಿಸ್ಬೇಕು. ಹೇಗೆ ಆ ಬೆಲ್ಲ ಇಟ್ಟಿದ್ರಿಂದ ಆ ಮನೆಗೆ ಸ್ವೀಟ್ ಆಗಬೇಕು, ಸಿಹಿಯಾಗಿ ಈ ಮನೆಯ ಲಕ್ಷ್ಮಿ ಒಳಗೆ ಬರಬೇಕು ಅನ್ನುವಂಥ ಒಂದು ಸಂಪ್ರದಾಯ ಹಿಂದೂ ಧರ್ಮದಲ್ಲಿ. ಬಂದ ಮೇಲೆ ಆ ಮನೆಯಲ್ಲಿ ಗಜಲಕ್ಷ್ಮಿಯಾಗಿ ಆ ಮನೆಯ ಗಾಂಭೀರ್ಯವನ್ನು ಹೆಚ್ಚಿಸಬೇಕು, ಧನಲಕ್ಷ್ಮಿಯಾಗಿ ಆ ಮನೆಯನ್ನು ನಿಭಾಯಿಸಬೇಕು, ಸಂತಾನ ಲಕ್ಷ್ಮಿಯಾಗಿ ಆ ಮನೆಗೆ ಸಂತಾನವನ್ನು ಕೊಡಬೇಕು. ನೋಡಿ ಹೇಗಿದೆ, ಆದಿಲಕ್ಷ್ಮಿಯಾಗಿ ಆ ಮನೆಯ ಮನೆತನವನ್ನು ಕಾಪಾಡಬೇಕು, ವಿದ್ಯಾಲಕ್ಷ್ಮಿಯಾಗಿ ತನ್ನ ಮಕ್ಕಳಿಗೆ ವಿದ್ಯೆಯನ್ನು ಹೇಳ್ಕೊಡ್ಬೇಕು. ಇದು ಅಷ್ಟಲಕ್ಷ್ಮಿಯರನ್ನು ನಾವು ಆ ಹೆಣ್ಣುಮಕ್ಕಳನ್ನು ಕಾಣಬೇಕು ಅಂತ ಹೇಳ್ಕೊಟ್ಟಂಥ ಒಂದು ಧರ್ಮ, ಅದು ಸನಾತನ ಧರ್ಮ. ಲಕ್ಷ್ಮಿಗೆ ಹೋಲಿಸಿದ ಮೇಲೆ ನಾರಾಯಣ ಜೊತೆ ಲಕ್ಷ್ಮಿ ಎಲ್ಲಿ ಸೇರಿಸಿದೀವಿ ನಾವು, ಎಲ್ಲಿ ತೋರಿಸಿದೀವಿ? ಲಕ್ಷ್ಮಿ ನಾರಾಯಣನ ತಲೆ ಮೇಲೆ ಕೂತಿಲ್ಲ, ನಾರಾಯಣನ ಪಾದದ ಹತ್ರ ಕೂತಿದ್ದಾರೆ. ಯಾಕೆ ಅಂತಂದರೆ ಜಗತ್ತೇ ಅವಳ ಹತ್ರ ಇದ್ರೂ ಕೂಡ ಗಂಡನಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನು ನಾವು ಅದರಲ್ಲಿ ತೋರಿಸ್ಕೊಟ್ಟಿದ್ವಿ. ಯಾವ ಗಂಡನಿಗೆ ಹೆಸರಿಡಿದು ಏಕವಚನದಲ್ಲಿ ಕರೀತಿರೋ ಆ ಮನೆಯಲ್ಲಿ ಸಂತೋಷ ನಿಲ್ಲೋದಿಲ್ಲ. ನೆನಪಿಟ್ಕೊಳ್ಳಿ, ಗಂಡನಿಗೆ ಏಕವಚನದಲ್ಲಿ ಬಾರೋ ಹೋಗೋ ಅಂತೇಳಿ ಯಾರೋ ಪಟ್ಟಿಗನ್ ಕರೆದಂಗೆ ಗಂಡನ ಕರೆಯೋದಲ್ಲ. ಗಂಡ ನೀವು ವಿದ್ಯಾಭ್ಯಾಸದಲ್ಲಿ ಸೇಮ್ ಇರ್ಬೋದು, ಬೇರೆಯವರೆಲ್ಲ ನಾವು ಈಕ್ವಲ್ ಅನ್ಬೋದು, ಆದರೆ ಗಂಡನೇ ಅನ್ನುವಂಥ ರೆಸ್ಪೆಕ್ಟನ್ನು ಕೊಡಲೇಬೇಕು. ಅದು ಈ ಧರ್ಮ ಹೇಳುತ್ತೆ. ಯಾಕೆ ಹೇಳ್ತು ಅಂತಂದರೆ ಶಿವನಿಗೆ ಪಾರ್ವತಿ ಹೆಂಡತಿಯಾಗಿದ್ದರೂ ಕೂಡ ಆ ಪಾರ್ವತಿ ಎಲ್ಲೇ ಆಗಲಿ ಅವಳು ಚೂಡಿದಾರದಲ್ಲಿ ಇದ್ದದ್ದು, ಪ್ಯಾಂಟಲ್ಲಿ ಇದ್ದಿದ್ದು ಪಾರ್ವತಿ ನೋಡಿದ್ದೀರಿ? ಎಲ್ಲೂ ಇಲ್ಲ. ಆದರೆ ಫ್ರಾಕಲ್ಲಿ ಇದ್ದದ್ದು ನೋಡಿದ್ದೀವಿ ನಾವು. ಫ್ರಾಕಲ್ಲಿ ಕಾಳಿ ತೊಡೆಯನ್ನು ತೋರಿಸ್ಕೊಂಡು ಅರೆ ನಗ್ನಳಾಗಿ ಶಿವನ ಎದೆ ಮೇಲೆ ಕಾಲಿಟ್ಟು ನಿಲ್ತಾಳೆ. ಅದರ ಅರ್ಥ ಏನು ಗೊತ್ತಾ? ನಿಮ್ಮ ಮನೆಯ ಹೆಣ್ಮಗಳು ಮಂಡಿ ಮೇಲೆ ಬಟ್ಟೆ ತೊಟ್ಟು ಹೊಸರು ದಾಟಿದ್ಲು ಅಂತಾದರೆ ಆ ಮನೆಗೆ ಬೇರೆಯವರು ಮಾಟ ಮಾಡಬೇಕಾಗಿಲ್ಲ, ತನ್ನ ಮನೆ ತಾನಾಗಿಯೇ ನಾಶ ಆಗುತ್ತೆ ಅನ್ನೋದನ್ನು ತೋರಿಸ್ಬೇಕು. ನಿಮ್ಮ ಮಗಳಿಗೆ ನೀವು ಕಲಿಸ್ಬೇಕು ಯಾವ ಬೈಕ್ ಹತ್ತಬೇಕು ಅಂತ, ಯಾವ ಧರ್ಮದಲ್ಲಿ ಇರಬೇಕು, ಯಾವ ಬೈಕ್ ಹತ್ತಬೇಕು ಅಂತ. ನಿಮ್ಮ ಮಗಳು ಯಾರ್ಯಾರೋ ಬೈಕ್ ಹತ್ತದೇ ಇದ್ದರೆ ಲವ್ ಜಿಹಾದ್ ಆಗೋದಿಲ್ಲ. ನಾವು ನಮ್ಮ ಚಿನ್ನನೇ ಸರಿ ಇದ್ದಾಗ ಅಕ್ಸಾಲಿಗನ್ನು ಬೈದು ಪ್ರಯೋಜನ ಇದೆ. ನೀವು ನಿಮ್ಮ ಹೆಣ್ಣುಮಕ್ಕಳನ್ನು ಸಂಪ್ರದಾಯದಲ್ಲಿ ಬಂಧಿಸಬೇಕು, ಧಾರ್ಮಿಕವಾಗಿ ಬಂಧಿಸಬೇಕು. ಹೆಣ್ಮಕ್ಳು ಹೆಂಗಿರಬೇಕು? ಹೋದ ಮನೆಯಲ್ಲಿ ತಂದೆ ತಾಯಿಯನ್ನು ಸಹ, ಅತ್ತೆ ಮಾವನನ್ನು ಸಹ ತಂದೆ ತಾಯಿ ಥರ ನೋಡಬೇಕು. ಇಬ್ಬರು ನಿಮ್ಮ ಉತ್ತರ ಕನ್ನಡದವ್ರು ಸಿಕ್ಕಿದ್ರಂತ ಅನುಕೂಲದಲ್ಲಿ ಒಟ್ಟಾಗೋದು, ಕ್ಲಾಸ್ಮೇಟ್ಗಳು ಒಟ್ಟಾಗ್ಬಿಟ್ಟು, ಹೌದೇನೇ ಸುಜಾತ ನಿಮ್ಮ ಗಂಡನ ಹೇಗಿದೆ ಅಂತ ಕೇಳು. ಅವಳು ತುಂಬ ಚೆನ್ನಾಗಿದೆ, ನಮ್ಮ ಅತ್ತೆ ಸತ್ತೋಗ್ಬಿಟ್ರು ಗೊತ್ತಾ ಅಂದ. ಅದಕ್ಕೆ ಇವಳು ಹೌದಾ ಹೀಗೆ? ಅದಕ್ಕೆ ಅವಳು ಹೇಳಿದಂತೆ, ನಮ್ಮ ತೋಟದಲ್ಲಿ ಬಾವಿ ಇತ್ತಲ್ಲ, ಆ ಬಾವಿನಲ್ಲಿ ಸತ್ತೋಗ್ಬಿಟ್ರು. ಇವಳು ಏನು ಹೇಳ್ಬೋದು? ನಮ್ಮನೆಗೂ ತೋಟನೂ ಇದೆ, ಬಾವಿನೂ ಇದೆ, ಏನು ಪ್ರಯೋಜನ? ಅದಕ್ಕೆ ಅವಳು ಹೇಳಿದಂತೆ, ಬಾವಿನೂ ಇತ್ತು, ತೋಟ ಇತ್ತು ಅಲ್ಲ, ನಮ್ಮ ಪ್ರಯತ್ನ ಇರಬೇಕು ಅಂತ. ಇಂಥ ಸೊಸೈಟಿ ಇಟ್ಕೊಂಡ್ರೆ ಯಾವ ಮನೆ ಇದ್ದಾರೆ? ಯಾರು ಸಂಬಂಧ ನೋಡ್ಲಿಕ್ಕೆ ಹೋದ್ರು ಸಹ ಹುಡುಗ ಏನು ಕೆಲಸ, ಮತ್ತೊಂದು ಏನು ಕೆಲಸ, ಹುಡುಗನಿಗೆ ತಾಯಿ ಇದ್ದಾರ ಹಂಗಾದ್ರೆ ಬೇಡ. ಇವಳಿಗೆ ತಾಯಿ ಇದ್ದಿದ್ದು ಹುಡುಗ ಸಿಗಬೇಕು ಅಂತಂದರೆ ಈ ಥರ ತ್ರಿಮೂರ್ತಿಗಳನ್ನೇ ಹುಟ್ಟಿಸ್ತಾರೆ. ಯಾವುದೇ ಮನೆಗೆ ಹೋದರೂ ಕೂಡ ಅವಳು ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀವಿ, ಕೈ ಎತ್ತಿ ಕೊಡಬೇಕಾದ್ರೆ, ಕನ್ಯಾದಾನ ಮಾಡಬೇಕಾದ್ರೆ, ತಾಯಿ ಅಳಬೇಕಾದ್ರೆ ಅವಳು ಹೇಳ್ತಿದ್ದಂತೆ, ಯಾಕಮ್ಮ ಅಳತೀಯ, ಸುಮ್ಮನೆ ಒಂದು 3 ತಿಂಗಳು ತಡ್ಕೋ, ಗಂಡನಾಗಿ ಹೋಗೋ 3 ತಿಂಗಳ ಮೇಲೆ ನಾನೇ ಬೇರೆ ಮನೆ ಮಾಡ್ತೀನಿ ಅವಬ್ಬ ಅಂದರೆ ಇವಳು ಮನೆ ಹೊಡೆಯೋಕ್ಕೆ ಹೋಗ್ತಿದ್ದಾಳೆ. ನೀವು ಎಲ್ಲಿ ಡೈವರ್ಸ್ ಆಗ್ತಾ ಇದೆ
ಆ ಡೈವರ್ಸ್ ಆಗೋದು ಹೆಣ್ಣುಮಗಳು ತೊಂದರೆ ಅಲ್ಲ, ಹೆಣ್ಣುಮಗಳು ಅಮ್ಮಂದೇ ಬಹುತೇಕ ತೊಂದರೆ. ತನ್ನ ಮಗಳ ಮೇಲಿರುವಂಥ ವ್ಯಾಮೋಹದಲ್ಲಿ ಬೇಡದಿದ್ದೆಲ್ಲ ಹೇಳ್ಕೊಡೋದು. ಕಡೆಗೆ ಅಪ್ಪ ಅವಳ ಮೇಲೆ ವ್ಯಾಮೋಹ, ಮಗಳ ಮೇಲೆ. ಅವರು ಇಬ್ಬರು ಸೇರಿಕೊಂಡು ಬಿಡಿಬಿಡ ಆಗಿಲ್ಲ ಅಂದರೆ ನಾನು ಸಾಕ್ತೀನಿ, ಇವನೇನು ಪರ್ಮನೆಂಟ ಸಾಕತ್ತೆ ಕಲಿತಿದ್ರು. ಪರ್ಮನೆಂಟ್ ಅಲ್ಲ ಅವನೇನು, ಈಗಲೇ 60-70 ಯಾವತ್ತು ಹೋಗ್ತಾನೆ ಗೊತ್ತಿಲ್ಲ. ಇವ್ರು ಮಾತು ಕೇಳ್ಕೊಂಡು ತನ್ನ ಗಂಡನ ಬಿಟ್ಬಿಡ್ತಾಳೆ ಅವಳು. ನೀವು ಕೇಳಿ ಇವ್ರ ಗಂಡನ ಬಿಡೋಕ್ಕೆ ಹೆಂಗೋ 60 ಬಿಡು ಅಂತ ಅವಳು ತಯಾರೇ ಇಲ್ಲ. ಯಾವತ್ತಿಗೂ ಸಹ ನಿಜವಾದ ಪ್ರೇಮ ಅಂತ ಶುರುವಾದ ಗಂಡ ಹೆಂಡತಿನಲ್ಲಿ 50 ವರ್ಷದ ಮೇಲೆ, 50 ವರ್ಷದ ಒಳಗಡೆ ಎಷ್ಟೇ ಕಚ್ಚಾಡಲಿ, ಎಷ್ಟೇ ಇದಿರಲಿ, ನೀವು ತಾಳ್ಮೆಯಲ್ಲಿ ಗಂಡನ ಸುಧಾರಿಸ್ಕೊಂಡು ಬಂದರೆ 50 ಮೇಲೆ ಗಂಡ ನೀವು ಹೇಳ್ದಂಗೆ ಕೇಳ್ತಾಳೆ, ಬರ್ದಿಟ್ಕೊಳ್ಳಿ. ಬಹುತೇಕರು ಈ 50-60 ವರ್ಷದ ಮೇಲಿನ ದಾಂಪತ್ಯ ಇದೆಯಲ್ಲ, ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡೇ ಬರೋದಿಲ್ಲ. ಈಗ ನೋಡಿ ಕಾರ್ಯಕ್ರಮದಲ್ಲಿ ಅವಳು ಲೇಟ್ ಆಯಿತು, ಸ್ವಾಮಿ ತುಂಬ ಮಾತಾಡ್ತಾರೆ, ಹೋಗೋಣ ಬಾ ಅಂತಂದರೆ ಕುತ್ಕೊಳ್ರಿ ಸುಮ್ಮನೆ, ಮನೇಲಿ ಹೋದ್ರೆ ನಿಂದರಾಗಲಿ ಈಗ ಕೇಳೋಣ. ಅವನು ಆಯ್ತು ಅಂತ ಸುಮ್ಮನೆ ಅವನಿಗೆ ಗೊತ್ತಾಗ್ತದೆ. ಯಾಕೆಂತಂದ್ರೆ ಜೀವನದಲ್ಲಿ ನಾನು ತೇದಿ ಮಾಡಿದ್ದು ಮಕ್ಕಳು ಇವನ್ನೇನು ಮಾತಾಡ್ಸಲ್ಲ, ಖಂಡಿತವಾಗಿ ಮಕ್ಕಳು ಇವನ್ನ ಮಾತಾಡ್ಸಲ್ಲ. ಮಕ್ಕಳು ಕೈ ಬಿಟ್ಟ ಮೇಲೆ ಊಟ ಬೇಕಾದ್ರೆ ಯಾರೋ ಇವಳೇ ಗತಿ, ಹಾಗಾಗಿ ಇವಳಿಗೆ ಕರ್ನಾಗಿ ಮೊದಲು ನೋಡಬೇಕಿತ್ತು. ಒಂದು ಸಾರಿ ಉಪ್ಪು ಚಪ್ಪೆ ಆಗಿಬಿಟ್ರೆ, ಉಪ್ಪು ಜಾಸ್ತಿ ಆದರೆ ಅಥವಾ ಒಂದು ಟೀ ಸಕ್ಕರೆ ಜಾಸ್ತಿ ಆದರೆ ಇದೇನು ಟೀನೇ ಹಂಗೆ ಬೈತಿದ್ದ. ಈಗ ಮರ್ತೋಗ್ಬಿಟ್ಟು ಈಗ ಸಕ್ಕರೆನೇ ಹಾಕ್ತಿದ್ರು, ಸಕ್ಕರೆ ಹಾಕಿಲ್ವ ನೀನು, ಸ್ವರ ಎಲ್ಲ ಸಣ್ಣದು, ಸಕ್ಕರೆ ಹಾಕಿಲ್ವ ನೀನು, ಸಕ್ಕರೆ ಕುಡಿಬೇಕು, ಹೌದಾ, ಆಯ್ತು ಕುಡಿಯೋದು. ಪರಿಸ್ಥಿತಿ ಚೇಂಜ್ ಮಾಡಿಬಿಟ್ಟಿದ್ದಾರೆ ದೇವರು. ಆಮೇಲೆ ಮಗ ಏನಾದ್ರು ಬರಲಿ ಬೆಂಗಳೂರಿಂದ, ಮಗ ಬರಲಿ ಮನೆಗೆ ಬಂದ ತಕ್ಷಣ, ಅಥವಾ ಸೊಸೆ ಯಾರೇ ಬರಲಿ, ಮಗಳು ಬರಲಿ, ಇವಳು ಏನು ಅಡುಗೆ, ಏನು ಪಲಾವ್ ಮಾಡೋದೇನು, ಹೋಳಿಗೆ ಮಾಡೋದೇನು, ಏನು ಕೋಸಂಬರಿ ಮಾಡೋದೇನು, ಇವನು ಪಾಪ ಅಕ್ಕಿ ಒಂದು, ಎಣ್ಣೆ ಒಂದು, ಕಾಳು ಬೇಳೆ ಒಂದು, ಇವನಿಗೆ ತಿನ್ಲಿಕ್ಕಿಲ್ಲ. ಏನು ಹೋಳಿಗೆಗಿಂತಲೂ ಇವನೇ ಸ್ವೀಟು, ಶುಗರ್ ಬಂದಿದೆ, ಹೋಳಿಗೆ ತಿನ್ನಲಿಕ್ಕೆ ಸರಿ, ಬೋಂಡ ಅಯ್ಯೋ ತಿನ್ನಲಿಕ್ಕಿಲ್ಲ, ಗ್ಯಾಸ್ಟ್ರಿಕ್ ಇದೆ, ಪಲಾವ್ ತಿನ್ನಲಿಕ್ಕಿಲ್ಲ, BP ಇದೆ, 6 ರಸ ಇದೆ, 5 ಖಾಲಿ ಆಯ್ತು. ಇನ್ನು ಕಹಿ ಮಾತ್ರ ತಿನ್ನಿ. ಈ ಕಹಿ ತಿನ್ಲಿಕ್ಕೆ 60 ವರ್ಷ ಮೆಟ್ಟು ಬಂದಿದ್ದ ನಾವು, ಕಹಿ ತಿನ್ನಲಿಕ್ಕೆ ಹೇಗಿದೆ ನೋಡಿ ಲೈಫು. ಕಡೆಗೆ ಇಬ್ಬರಿಗೆ ಗಂಜಿ ಮಾಡೋದು, ಮಕ್ಕಳಿಗೆಲ್ಲ ಇದು ಪಾಯಸ ಮತ್ತೊಂದು ಎಲ್ಲ, ಇಬ್ಬರಿಗೆ ಗಂಜಿ. ಯಾರಿಗೆ? ಇವನಿಗೆ ಮತ್ತು ನಾಯಿಗೆ. ಈ ತಾಪತ್ರೆ ಆದಿಯಾಗಿ ಮಠಕ್ಕೆ ಬರೋದು, ಟೆನ್ಷನ್ ಮಾಡ್ಕೊಂಡು ಮಠಕ್ಕೆ ಬಂದು ಹೇಗಿದೆಯಪ್ಪ ಸ್ವಾಮಿ, ನಿಮ್ದೆ ಚೆನ್ನಾಗಿದ್ದೀನಿ. ಎಷ್ಟು ಮಕ್ಕಳು? 2 ಮಕ್ಕಳು ಸ್ವಾಮಿ. ಹೇಗಿದ್ದಾರೆ? ನಿಮ್ದಯ ಸ್ವಾಮಿ, ಎಲ್ಲ ಚೆನ್ನಾಗಿ ಬಂದಿದ್ದಾರೆ. ಆಮೇಲೆ ಮಗಳಲ್ಲಿ ನಿಮ್ದಯ ಸ್ವಾಮಿ ಒಳ್ಳೆ ಅಡುಗೆ ಸಿಕ್ಕಿಲ್ಲ. ಎಲ್ಲಿದ್ದಾರೆ? ನಿಮ್ದಯ ಸ್ವಾಮಿ ಅವರು ಫಾರಿನಿಗೆ ಹೋದ. ಮಗಳು ನಿಮ್ದಯ ಸ್ವಾಮಿಗೆ ಮಕ್ಕಳಾಗಿದೆ, ದರಿದ್ರದವೇ ಎಲ್ಲರಿಗೂ ದಯ ಅಂತಾರೆ, ಯಾವ ಕೇಳೋ ದರಿದ್ರ ಅಲ್ವಾ? ಸಂಸ್ಕಾರಗಳೆಲ್ಲ ದಾಟರು, ಸಂಸ್ಕಾರಗಳೆಲ್ಲ ಬಿಟ್ಟರು. ನಿಮಗೆಲ್ಲ ನಮಗೂ ಸಹ ಕಷ್ಟ. ಯಾರ್ಯಾರ ಮನೆಗೆ ಊಟಕ್ಕೆ ಹೋಗುವಾಗ ನಾನು ಸ್ವೀಟ್ ಹಾಕೊಳ್ಳೋದಿಲ್ಲ.